Good evening, everyone. So, welcome back to Teacher. So, ನಾನು ನಿಮ್ಮ ನಿರಂಜನ್ ಹೆಗ್ಡೆ ನಿಮ್ಮ ಜೊತೆಗೆ ಇವತ್ತಿನ ಈ ಒಂದು ಪರ್ಟಿಕ್ಯುಲರ್ ಶ್ಯೂರ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಲಿಕ್ಕೆ ನಿಮ್ಮ ಎದುರಿಗೆ ಬಂದಿದ್ದೇನೆ. ಐ ಜಸ್ಟ್ ವಾಂಟ್ ಟು ಚೆಕ್ ಹೌ ಮೆನಿ ಆಫ್ ಯು ಜಾಯಿಂಟ್, ಎಷ್ಟು ಜನ ಜಾಯಿನ್ ಆಗಿದ್ದೀರಾ ಅಂತ ನೋಡ್ಕೋಬೇಕು. ಒಮ್ಮೆ ನೋಡ್ಕೊಳ್ತೇನೆ. ವೆಲ್ಕಮ್ ಬ್ಯಾಕ್ ಟು ಹಾಯ್ ಎವ್ರಿವನ್. ಸೊ ಲೆಟ್ಸ್ ನಾಟ್ ವೇಸ್ಟ್ ಎನಿ ಟೈಮ್. ಸೊ ಇಲ್ಲಿ ಶೋರ್ ಕ್ವಶನ್ಸ್ ಅಂತ ಹೇಳಿ ನಾವು ಒಂದು ಹೆಸರನ್ನ ಹಾಕೊಂಡಿದ್ದೇವೆ. ಓಕೆ, ಸೊ ಈ ಶೋರ್ ಕ್ವಶನ್ಸ್ ಅಲ್ಲಿ ಬೇಸಿಕಲಿ ಏನನ್ನ ನಾವು ಸ್ಪೆಸಿಫಿಕಲಿ ಸ್ಟಡಿ ಮಾಡ್ತೇವೆ ಅಂತ ಹೇಳಿದ್ರೆ, ಇವತ್ತಿನ ಈ ಕ್ಲಾಸ್ ಅಲ್ಲಿ ಓನ್ಲಿ ದ ಕ್ವಶನ್ಸ್ ವಿಚ್ ಆರ್ ರಿಗಾರ್ಡಿಂಗ್ ವಿಚ್ ಮೇ ಕಮ್ ಫಾರ್ ಯುವರ್ ಫೈನಲ್ ಎಕ್ಸಾಮಿಗೆ ಮುಂದೆ ಬರುವಂತ ಫೈನಲ್ ಎಕ್ಸಾಮಿಗೆ ಎಕ್ಸಾಕ್ಟ್ಲಿ ಯಾವ ಕ್ವಶನ್ಸ್ಗಳು ಬರಬಹುದು ಅಂತ ಹೇಳುವಂಥದ್ದು ಒಂದಿಷ್ಟು ಕ್ವಶನ್ಸ್ಗಳನ್ನ ನಾವು ಪಾಸ್ಟ್ ಕ್ವಶನ್ ಪೇಪರ್ ಇಂದ ಇಟ್ಕೊಂಡಿದ್ದೇವೆ. ಸೊ ಹಾಗೆ ಹೊಸ ಒಂದು ಪರ್ಟಿಕ್ಯುಲರ್ ಸಿಲೆಬಸ್ ಬ್ಲೂ ಪ್ರಿಂಟ್ ಆಗಿರೋದ್ರಿಂದ, ಸೊ ಐ ವಾಂಟ್ ಟು ಬ್ರಷ್ ಅಪ್ ವಿತ್ ದ ಬ್ಲೂ ಪ್ರಿಂಟ್ ಆಲ್ಸೋ. ನಿಮಗೆ ಬ್ಲೂ ಪ್ರಿಂಟ್ ಕೂಡ ಬ್ರಷ್ ಅಪ್ ಮಾಡ್ತೇನೆ ಒಮ್ಮೆ. ಆ್ಯಂಡ್ ಹಾಟ್ಸ್ ಕ್ವಶನ್ ಅಂತ ಏನು ಬರ್ತಾವೋ ಅವುಗಳು ಯಾವ ಒಂದು ಚಾಪ್ಟರ್ಗಳಿಂದ ಬರಬಹುದು ಅನ್ನೋ ಒಂದು ಪರ್ಟಿಕ್ಯುಲರ್ ಸರ್ಕಮ್ಸ್ಟಾನ್ಸಸ್ಗಳನ್ನ ಕೂಡ ನಾನು ನಿಮಗೆ ಹೇಳ್ತೇನೆ ಇವತ್ತು. ಅದರ ಜೊತೆಗೆ ಸೊ ಅದರ ಆಡಿಯೋ ಇಸ್ ವರ್ಕಿಂಗ್ ಬಿಕಾಸ್ ನನಗೆ ಕೇಳಿಸ್ತಾ ಇದೆ ನನ್ನ ಆಡಿಯೋ. So I am making sure that you will be able to choose the questions. So ಆ ತರದ ಕ್ವಶನ್ಸ್ ಗಳನ್ನ ನಾನು ನಿಮಗೆ ಹೇಳ್ಕೊಡ್ತೇನೆ. ಸೊ ಲೆಟ್ಸ್ ನಾಟ್ ವೇಸ್ಟ್ ಎನಿ ಟೈಮ್. ಮೊದಲನೇ ಚಾಪ್ಟರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಏನ್ ಕರಿತಾವೋ ಆ ಚಾಪ್ಟರ್ ಇಂದ ಸೊ ನಮಗೆ ಆಪ್ಷನ್ಸ್ಗಳು ಬಹಳಷ್ಟಿದಾವೆ. ಸೊ ಆ ಆಪ್ಷನ್ಸ್ಗಳಲ್ಲಿ ಯಾವ ಆಪ್ಷನ್ಸ್ಗಳನ್ನ ಫಾರ್ ಶ್ಯೂರ್ ನಾವು ಓದ್ಕೋಬೇಕು. ಸೊ ವಿಚ್ ವಿ ಹ್ಯಾವ್ ಟು ರೀಡ್ ಎಕ್ಸಾಕ್ಟ್ಲಿ. ಸೊ ಅದು ಓದೋದ್ರಿಂದ ನಮ್ಗೆ ಎಷ್ಟು ಮಾರ್ಕ್ಸಿನ ಒಂದು ಕ್ವಶನ್ಸ್ಗಳು ಸೊ ಈ ಚಾಪ್ಟರ್ ಇಂದ ನಾವು ಇಷ್ಟನ್ನ ಓದಿದ್ರೆ ನಾವು ಪಡ್ಕೋಬಹುದು. ಮೊದಲನೇದು ಎಲ್ ಎಸ್ ಆಫ್ ಫ್ಲವರ್ 3 ಮಾರ್ಕ್ಸಿನ ಕ್ವಶನ್ ಇದು. ಸೊ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಒನ್ ಆಫ್ ದ ಕ್ವಶನ್ ವಿಚ್ ಮೇ ಕಮ್ ಇನ್ ಯುವರ್ ಪರ್ಟಿಕ್ಯುಲರ್ ಎಕ್ಸಾಮಿನೇಷನ್ಸ್. ದೆನ್ ರೀಡ್ ನಾನು 3 ಮಾರ್ಕ್ಸ್ ಶ್ಯೂರ್ ಕ್ವಶನ್ಸ್ ಅಲ್ಲಿ 1 ಮಾರ್ಕ್ಸ್ 2 ಮಾರ್ಕ್ಸ್ ಎಲ್ಲ ಹೇಳಿಕ್ ಆಗೋದಿಲ್ಲ. ಸೊ 3 ಮಾರ್ಕ್ಸ್ 5 ಮಾರ್ಕ್ಸ್ ಅನ್ನ ನಾವು ವಿ ಕ್ಯಾನ್ ಗಿವ್ ಯು ಚಾಯ್ಸ್. ಸೊ ಚಾಯ್ಸ್ ಅನ್ನ ಕೊಡ್ಬೋದು, ಆಯ್ತಾ. ದೆನ್ ಇಫ್ ಯು ವಾಂಟ್ ಟು ಸ್ಕೋರ್ ಮಾಡುವಂತ ಒಂದು ಮನಸ್ಥಿತಿ ಇದ್ರೆ ಸೊ ಮೈಕ್ರೋಸ್ಪೋರೋಜೆನಿಸಿಸ್ ಓದ್ರಿ, ಆಯ್ತಾ. ದೆನ್ ಮೆಗಾಸ್ಪೋರೋಜೆನಿಸಿಸ್ ಓದ್ರಿ. ಫೈವ್ ಮಾರ್ಕ್ಸ್ ಕ್ವಶನ್ಸ್ಗಳು ಇವೆರಡು. ಸೊ ದಿಸ್ ಇಸ್ ದ 5 ಮಾರ್ಕ್ಸ್ ಕ್ವಶನ್. ಸೊ ಇನ್ನೊಂದು ಕ್ವಶನ್ಸ್ ಬರ್ಬೋದು. ಸೊ ದಟ್ ಇಸ್ ನಿಮ್ಮ ಒಂದು ಪರ್ಟಿಕ್ಯುಲರ್ NCERT ಪುಸ್ತಕದಲ್ಲಿ ಇದೆ. ಸೊ ಎನ್ಲಾರ್ಜ್ ರಿವ್ಯೂ ಆಫ್ ಮೈಕ್ರೋಸ್ಪೊರಾಂಜಿಯಂ ಅಂತ ಹೇಳಿ. ಸೊ ಆ ಮೈಕ್ರೋಸ್ಪೊರಾಂಜಿಯಂ ನ ಸ್ಟ್ರಕ್ಚರ್ ಎನ್ಲಾರ್ಜ್ ರಿವ್ಯೂ ಒಂದಿದೆ ನೋಡ್ರಿ. ಸೊ ಅದನ್ನ ಒಂದು ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಅಂಡ್ TS ಆಫ್ ಯಂಗ್ ಆಂಥರ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್ ಆಗಿರ್ತದೆ 3 ಮಾರ್ಕ್ಸ್ಗೆ. TS ಆಫ್ ಯಂಗ್ ಆಂಥರ್, ಆಯ್ತಾ. ಸೊ ಈ ಕ್ವಶನ್ ಅನ್ನ ಓದಿ. ದೆನ್ ಗೋ ಫಾರ್ ದ ಪರ್ಟಿಕ್ಯುಲರ್ ಪೋಲನ್ ಗ್ರೇನ್ ಸ್ಟ್ರಕ್ಚರ್. 2 ಮಾರ್ಕ್ಸ್ಗೆ ಕೇಳ್ಬೋದು. ಪೋಲನ್ ಗ್ರೇನ್ ಸ್ಟ್ರಕ್ಚರ್ 2 ಮಾರ್ಕ್ಸ್ಗೆ ಕೇಳುವಂತ ಕ್ವಶನ್ ಇದು. ಸೊ 2 ಮಾರ್ಕ್ಸ್ ಕ್ವಶನ್ ಇದು. ಸೊ ಇದರಲ್ಲಿ ಪೋಲನ್ ಗ್ರೇನ್ ಸ್ಟ್ರಕ್ಚರ್ ನ ಕೇಳ್ತಾನೆ. ಅಂಡ್ ಡಿಸ್ಕ್ರಿಪ್ಷನ್ 5 ಮಾರ್ಕ್ಸ್ಗೆ ಕೇಳುವಂತ ಚಾನ್ಸಸ್ ಇದೆ. ಸೊ ಇಫ್ ಯು ಫೀಲ್ ನಿಮ್ಗೆ ಅದು ಈಸಿ ಆಗುತ್ತೆ ಅಂತಂದ್ರೆ ಮಾತ್ರ ಅದನ್ನ ಟ್ರೈ ಮಾಡಿ. ಸೊ ಅದರ್ವೈಸ್ ಯು ಕ್ಯಾನ್ ಲೀವ್ ದಟ್. ಅದರ್ವೈಸ್ ಆಪ್ಷನ್ಸ್ ಗಳು ಇರ್ತವೆ. ದೆನ್ ಯು ಫೋಕಸ್ ಆನ್ ಬೇಸಿಕಲಿ ಮೆಗಾಸ್ಪೊರಾಂಜಿಯಂ, ಇಂಪಾರ್ಟೆಂಟು ಮೆಗಾಸ್ಪೊರಾಂಜಿಯಂ. ಸೊ ಮೆಗಾಸ್ಪೊರಾಂಜಿಯಂ ನ ಓದ್ಕೊಳ್ರಿ. ಸೊ ಇಂಪಾರ್ಟೆಂಟು. ಸೊ ಅನಾಟ್ರೋಪಸ್ ಓವ್ಯೂಲ್ ಅಂತ ಹೇಳಿ ಏನ್ ಕರಿತೇವೋ ಸೊ ಅದನ್ನ ನೀವು ಕರೆಕ್ಟ್ ಆಗಿ ಓದ್ಕೋಬೇಕು. ಸೊ ಅನಾಟ್ರೋಪಸ್ ಓವ್ಯೂಲ್ ಅಂತ ಹೇಳಿ ಕೂಡ ಕ್ವಶನ್ ಕೇಳ್ಬೋದು. ಸೊ ಇಟ್ ಮೈಟ್ ಕಮ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ಓಕೆ, ಸೊ ದೆನ್ ಗೋ ಫಾರ್ ದ ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ಆಫ್ ಎಂಬ್ರಿಯೋ ಸ್ಯಾಕ್. ಸೊ ಮೆಚ್ಯೂರ್ಡ್ ಎಂಬ್ರಿಯೋ ಸ್ಯಾಕ್ ನ ಸ್ಟ್ರಕ್ಚರ್ ನ ಓದ್ಕೋಬೇಕು. ಎಂಬ್ರಿಯೋ ಸ್ಯಾಕ್ ಸ್ಟ್ರಕ್ಚರ್ ನ ನಾವು ಡಯಾಗ್ರಾಮೆಟಿಕಲಿ ಅದನ್ನ ಟ್ರೈ ಮಾಡಬೇಕು. ಸೊ ದಟ್ ಇಫ್ ಇಟ್ ಇಸ್
ಡಿಸ್ಕ್ರಿಪ್ಷನ್ ಲೆವೆಲ್ ಕ್ವಶನ್ಸ್ಗಳು ಬರೋದಿಲ್ಲ. 3 ಮಾರ್ಕ್ಸಿಗೆ ಸೊ ಡಯಾಗ್ರಾಮ್ ಬರ್ಬೋದು, ಅಥವಾ ಮೆಗಾಸ್ಪೊರಾಂಜಿಯಂನ ಡೆವಲಪ್ಮೆಂಟ್ನ ಒಂದು ಪರ್ಟಿಕ್ಯುಲರ್ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿ ಕೇಳ್ಬೋದು. ಸೊ ಅದು 5 ಮಾರ್ಕ್ಸ್ಗೆ ಬರುವಂತ ಕ್ವಶನ್ ಯಾವುದು, ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಸ್ಯಾಕ್. ಓಕೆ, ಸೊ ನಾವು ಇಲ್ಲಿ 2 ಮಾರ್ಕ್ಸಿಗೆ ಮತ್ತೆ 3 ಮಾರ್ಕ್ಸಿಗೆ ಒಂದಿಷ್ಟು ಕ್ವಶನ್ಸ್ಗಳು ಸ್ಪೆಸಿಫಿಕ್ ಆಗಿ ಬರ್ತದೆ, 2 ಮಾರ್ಕ್ಸಿನ ಕ್ವಶನ್. ಸೊ ಪಾಲಿನೇಷನ್ ಭಾಗದಿಂದ ಸೊ ನಮಗೆ 2 ಮಾರ್ಕ್ಸಿನ ಕ್ವಶನ್ಸ್ಗಳು ಮ್ಯಾಕ್ಸಿಮಮ್ ಆಗಿ ಬರ್ತಾ ಇದಾವೆ. ಸೊ ಫ್ರಮ್ ಪಾಸ್ಟ್ ಇಯರ್ಸ್ ಇಟ್ ಸೆಲ್ಫ್. ಸೊ ಸೊ ಐ ಆಮ್ ಟೆಲ್ಲಿಂಗ್ ಎವ್ರಿಥಿಂಗ್ ವಿತ್ ಪಾರ್ಟ್ ಡಿ, ಪಾರ್ಟ್ ಎವ್ರಿಥಿಂಗ್. ಸೊ ಪಾರ್ಟ್ ಡಿನೂ ಹೇಳ್ತಾ ಇದ್ದಾನೆ, ಮತ್ತೆ ಪಾರ್ಟ್ ಸಿನೂ ಹೇಳ್ತಾ ಇದ್ದಾನೆ ನಿಮಗೆ. ಓಕೆ, if you want to do it quicker, so I'm not, it is not possible. So I'm going to do this in this phase itself. So that's the one. Pollination ಅಲ್ಲಿ ನಿಮಗೆ xenogamy, geitonogamy and you will be having autogamy. ಸೊ ಇವನ್ನೆಲ್ಲ ಪರ್ಟಿಕ್ಯುಲರ್ಲಿ ನೀವು ಓದ್ಕೋಬೇಕು. ಸೊ ಅದರಲ್ಲಿ ಪರ್ಟಿಕ್ಯುಲರ್ಲಿ ಏಜೆಂಟ್ಸ್ ಆಫ್ ಪಾಲಿನೇಷನ್ ಏನಿದೆಯೋ ಅದರಿಂದ 2 ಮಾರ್ಕ್ಸಿನ ಕ್ವಶನ್ಸ್ಗಳು ಬರುವಂತ ಚಾನ್ಸಸ್ಗಳು ಇದ್ದಾವೆ. ಏಜೆಂಟ್ಸ್ ಆಫ್ ಪಾಲಿನೇಷನ್. ಓಕೆ, ಸೊ ದ್ಯಾಟ್ ಇಸ್ ವಾಟ್ 2 ಮಾರ್ಕ್ಸ್ ಕ್ವಶನ್ಸ್ಗಳು ಬರುವಂಥದ್ದು. ದೆನ್ 5 ಮಾರ್ಕ್ಸ್ ಕ್ವಶನ್ ಅಲ್ಲಿ ಔಟ್ ಬ್ರೀಡಿಂಗ್ ಡಿವೈಸಸ್ ನ ನೋಡಬಹುದು ನೆಕ್ಸ್ಟ್ ಪಾರ್ಟ್ ಆಗಿ. ಫರ್ಟಿಲೈಸೇಷನ್ ಇಂದ ಔಟ್ ಬ್ರೀಡಿಂಗ್ ಡಿವೈಸಸ್. ಸೊ ಔಟ್ ಬ್ರೀಡಿಂಗ್ ಡಿವೈಸಸ್ ಅಲ್ಲಿ ಸ್ಪೆಸಿಫಿಕಲಿ ನಾವು 5 ಔಟ್ ಬ್ರೀಡಿಂಗ್ ಡಿವೈಸಸ್ ನ ಎಕ್ಸ್ಪ್ಲೇನ್ ಮಾಡ್ತೀರಾ, ಅದನ್ನ ಮಾಡ್ರಿ. ದೆನ್ ಪೋಲನ್ ಪಿಸ್ಟಲ್ ಇಂಟರಾಕ್ಷನ್ ಅಷ್ಟೇನು ತಲೆ ಕೆಡಿಸ್ಕೊಳ್ಳೋ ಕೆಲಸ ಇಲ್ಲ, ಇಟ್ ಇಸ್ ನಾಟ್ ನೀಡೆಡ್. You go for that is artificial hybridization. ಅದರಲ್ಲಿ ಆರ್ಟಿಫಿಷಿಯಲ್ 2 ಅಥವಾ 3 ಮಾರ್ಕ್ಸಿನ ಕ್ವಶನ್ ಇದು ಕೂಡ. ಹೈಬ್ರಿಡೈಸೇಷನ್ ಬೇಕು. ಸೊ ಅದರಲ್ಲಿ ಅಂಡ್ ಡಬಲ್ ಫರ್ಟಿಲೈಸೇಷನ್ ನಂತರದಲ್ಲಿ 5 ಮಾರ್ಕ್ಸಿನ ಕ್ವಶನ್. ಓಕೆ, ಸೊ ಇದನ್ನ ಓದ್ಕೋಬೇಕು, ಆಯ್ತಾ. ನಾವು ಸೊ ಇನ್ನು ಡಯಾಗ್ರಾಮೆಟಿಕ್ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ ಅಲ್ಲಿ ಬರುವಂತ ಯಾವುದು ಅಂದ್ರೆ 2 ಎಂಬ್ರಿಯೋಗಳಿದಾವೆ. 2 ಡಯಾಗ್ರಾಮೆಟಿಕ್ ಬೇಸ್ಡ್ ಕ್ವಶನ್ ಇಲ್ಲಿ ಎಂಬ್ರಿಯೋ. ಸೊ ಬೋತ್ ಡೈಕಾಟ್ ಅಂಡ್ ಮೊನೋಕಾಟ್. ಸೊ ಇದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಅಂಡ್ ಡೈಕಾಟ್. ಓಕೆ, ಸೊ ಎಂಬ್ರಿಯೋ, ಮೊನೋಕಾಟ್, ಡೈಕಾಟ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಳ್ತೀರಾ. ಸೊ ಸಮ್ ಟೈಮ್ಸ್ ಇಟ್ ಮೇ ಬಿ ಆಸ್ಕ್ಡ್ ಮೊನೋಕಾಟ್ ಎಂಬ್ರಿಯೋದು ಪರ್ಟಿಕ್ಯುಲರ್ ಡಿಸ್ಕ್ರಿಪ್ಷನ್ ನ ಕೇಳುವಂತ ಚಾನ್ಸಸ್ಗಳು ಇದಾವೆ. ಸೊ ಮೇಕ್ ಶೂರ್ ದಟ್ ಯು ರೀಡ್ ಇಟ್ ಔಟ್. ಓಕೆ, ದೆನ್ ನೆಕ್ಸ್ಟ್ ಥಿಂಗ್ ಇಸ್ ಗೋಯಿಂಗ್ ಟು ಬಿ ಇದೆ ಪೆರಿಸ್ಪರ್ಮ್ ಇದೆ, ನಾನ್ ಅಲ್ಬ್ಯುಮಿನಸ್ ಸೀಡ್ಸ್ ಗಳಿದಾವೆ. ಸೊ ಡಾರ್ಮೆನ್ಸಿ ಅಂದ್ರೆ ಏನು ಎಲ್ಲ 1 ಮಾರ್ಕ್ಸಿನ ಕ್ವಶನ್. ಪೆರಿಕಾರ್ಪ್, ಆಮೇಲೆ ಫಾಲ್ಸ್ ಫ್ರೂಟ್, ದಟ್ ಇಸ್ ಸುಡೋ ಫ್ರೂಟ್ ಅಂತ ಏನ್ ಕರಿತೇವೆ, ಟ್ರೂ ಫ್ರೂಟ್ ಅಂತ ಏನ್ ಬರುತ್ತೆ. ಸೊ ಇವೆಲ್ಲ ಡೆಫಿನೇಷನ್ಸ್ ಬೇಸ್ಡ್ ಕ್ವಶನ್ಸ್ಗಳು. ಅಂಡ್ ಈ ಚಾಪ್ಟರ್ ಇಂದ ಹಾಟ್ಸ್ ನ ಕ್ವಶನ್ಸ್ಗಳು ಬರುವಂತ ಚಾನ್ಸಸ್ ಇದೆ. ದ ಹಾಟ್ಸ್ ಕ್ವಶನ್ ಮೇ ಕಮ್ ಓವರ್ ಫ್ರಮ್ ಹಿಯರ್. ಸೊ ಮೇಕ್ ಶೂರ್ ಫೋಕಸ್ ಆನ್ ದ್ಯಾಟ್. ಸೊ ಹಾಟ್ಸ್ ಕ್ವಶನ್ ಕೂಡ ಈ ಚಾಪ್ಟರ್ ಇಂದ ಬರಬಹುದು, ಆಯ್ತಾ. ಸೊ ಪಾಲಿ ಎಂಬ್ರಿಯಾನಿ ಇದೆಲ್ಲನ 1 ಮಾರ್ಕ್ಸಿನ ಕ್ವಶನ್ಸ್ ಗಳಾಗಿ ಆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಹ್ಯೂಮನ್ ರಿಪ್ರೊಡಕ್ಷನ್. ಸೊ ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ ಬೇಸಿಕಲಿ ಯು ಕ್ಯಾನ್ ಸಿ ಓವರ್ ಹಿಯರ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಸ್ಟ್ರಕ್ಚರ್ ಆಫ್ ಸ್ಪರ್ಮ್, ಆಯ್ತಾ. ದೆನ್ ಮೆಮರಿ ಗ್ಲ್ಯಾಂಡ್. ಇದು 5ರಲ್ಲಿ ಈ 4 ಕ್ವಶನ್ಸ್ ಗಳಲ್ಲಿ 4 ಕ್ವಶನ್ ಅಲ್ಲಿ ಒನ್ ಆಫ್ ದೆಮ್ ವಿಲ್ ಬಿ ಡಯಾಗ್ರಾಮೆಟಿಕ್ ಕ್ವಶನ್ ಆಗಿರುತ್ತೆ. ಸೊ 5 ಮಾರ್ಕ್ಸಿನ ಕ್ವಶನ್ ಆಗಿ ವರ್ಕ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಆಗಿ ಇದೆರಡರಲ್ಲೇ ಕೇಳ್ತಾರೆ, ಫೀಮೇಲ್ ಮತ್ತೆ ಮೇಲ್ ರಿಪ್ರೊಡಕ್ಟಿವ್. ಸಮ್ ಟೈಮ್ಸ್ ಸ್ಪರ್ಮ್ ನ ಕ್ವಶನ್ ಕೇಳಿರ್ತಾರೆ. ಸೊ ಬಟ್ ಮೋಸ್ಟ್ ಕಾಮನ್ ಆಗಿ ಇದೆರಡರಲ್ಲಿ ಯಾವ್ದಾದ್ರು ಒಂದನ್ನ ಚಾಯ್ಸ್ ಮಾಡ್ತಾ ಇದ್ದಾರೆ. ಸೊ ಮೇಕ್ ಶೂರ್ ದಟ್ ಯು ಪ್ರಾಕ್ಟೀಸ್ ಇಟ್ ಇನ್ ಅ ರೈಟ್ ವೇ. ಓಕೆ, ಆಲ್ 4 ಥಿಂಗ್ 4 ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ರಿ, ಇಟ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್. ಅಂಡ್ ಇದರಲ್ಲಿ ನಂತರದಲ್ಲಿ ಬರುವಂತದ್ದು ನಿಮ್ಗೆ ಸ್ಪೆಸಿಫಿಕಲಿ ಹೇಳಬೇಕು ಅಂತ ಅಂದ್ರೆ, ಸೆಕೆಂಡ್. ಓಕೆ, ಸೊ ಸ್ಪೆಸಿಫಿಕಲಿ ಹೇಳಬೇಕು ಅಂತ ಅಂದ್ರೆ ಇದರಲ್ಲಿ ಲೇಡಿಗ್ ಸೆಲ್, ಇಂಟಸ್ಟಿಷಿಯಲ್ ಸೆಲ್ಸ್ ಇವುಗಳ ಫಂಕ್ಷನ್ಸ್ಗಳು, ಆಯ್ತಾ. ದೆನ್ ಟೆಸ್ಟಿಕ್ಯುಲರ್ ಲೋಬ್ಯೂಲ್ ಅಲ್ಲಿ ಯಾವ ತರದ ಪರ್ಟಿಕ್ಯುಲರ್ ಎಷ್ಟು ಕಂಪಾರ್ಟ್ಮೆಂಟ್ಸ್ ಗಳಿದಾವೆ. ದೆನ್ ಸೊ ಬಲ್ಬೋ ಯುರಿಥ್ರಲ್ ಗ್ಲ್ಯಾಂಡ್ ಮತ್ತೆ ವೆಸಿಕಲ್ಸ್, ಸೆಮೈನಲ್ ವೆಸಿಕಲ್ಸ್, ಪ್ರೋಸ್ಟೇಟ್ ಗ್ಲ್ಯಾಂಡ್ ಇವುಗಳ ಫಂಕ್ಷನ್ಸ್ಗಳು, ಮೆಮರಿ ಗ್ಲ್ಯಾಂಡ್ ನ ಫಂಕ್ಷನ್,
ಆಮೇಲೆ ಪರ್ಟಿಕ್ಯುಲರ್ಲಿ ಸ್ಪೆಸಿಫಿಕಲಿ ಇನ್ಫಂಡಿಬ್ಯುಲಮ್ ಅಲ್ಲಿರುವಂಥ ಬೇರೆ ಬೇರೆ ಭಾಗಗಳು ಯಾವುದು. ಸೊ ಸಾರಿ, ಐ ಆಮ್ ನಾಟ್ ಇನ್ಫಂಡಿಬ್ಯುಲಮ್. ಸೊ ದ ಫೆಲಾಪಿಯನ್ ಟ್ಯೂಬ್ ಅಲ್ಲಿರುವಂಥ 3 ಭಾಗಗಳು ಯಾವುದು. ಸೊ ಇನ್ಫಂಡಿಬ್ಯುಲಮ್, ಇಸ್ತಮಸ್ಸು ಮತ್ತೆ ಪರ್ಟಿಕ್ಯುಲರ್ಲಿ ಆಂಪ್ಯುಲಾ. ಸೊ ಈ 3 ಭಾಗಗಳನ್ನ ಹೆಸರಿಸಿ ಅಂತ ಹೇಳಿ ಕೇಳ್ತಾರೆ. ಸೊ ಮೇಕ್ ಶೋರ್ ದಟ್ ಯು ಓನ್ ಇಟ್. ಓಕೆ, ಈ ತರದ ಕ್ವಶನ್ಸ್ಗಳು ಈ ಚಾಪ್ಟರ್ ಅಲ್ಲಿ ಬರ್ತಾ ಹೋಗ್ತವೆ. ಒನ್ ಸೆಕೆಂಡ್. Okay, now moving on to the next thing. So here, make sure that ಇಲ್ಲಿ ನಮಗೆ ಡಯಾಗ್ರಾಮ್, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಡಯಾಗ್ರಾಮ್, ಆಮೇಲೆ ಮೆಮರಿ ಗ್ಲ್ಯಾಂಡ್ ಡಯಾಗ್ರಾಮ್ ನೆಕ್ಸ್ಟ್ ಬರೋದು. ಸೊ ಅಲ್ಲಿ ಮೋನಸ್ ಪ್ಯೂಬಿಸ್, ಲೇಬಿಯಾ ಮೆಜೋರಾ, ಲೇಬಿಯಾ ಮೈನೋರಾ, ಹೈಮೆನ್, ಕ್ಲಿಟೋರಿಸ್. ಸೊ ಇದರ ಪರ್ಟಿಕ್ಯುಲರ್ ಡೆಫಿನೇಷನ್ಸ್ ಗಳನ್ನ ಓದಿಟ್ಕೊಳ್ರಿ. ಕೇಳುವಂತ ಚಾನ್ಸಸ್, ಸ್ಪ್ಲಿಟ್ ಕ್ವಶನ್ಸ್ ಅಲ್ಲಿ ಬರಬಹುದು, ಚಾನ್ಸಸ್ಗಳಿದಾವೆ. ನಂತರ ಬಂದು ಗ್ಯಾಮೆಟೋಜೆನೆಸಿಸ್. ಈ ಗ್ಯಾಮೆಟೋಜೆನೆಸಿಸ್ ಅಲ್ಲಿ ಒಂದು ಹೊಸದಾಗಿಂದ ಡಯಾಗ್ರಾಮ್ ಆಡ್ ಆಗಿದೆ. ದಟ್ ಇಸ್ ಡಯಾಗ್ರಾಮೆಟಿಕ್ ಸೆಕ್ಷನಲ್ ವ್ಯೂ ಆಫ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್, ರೈಟ್. ಇದನ್ನ ಆಡ್ ಮಾಡ್ತೇನೆ ಇಲ್ಲಿ. ಸೊ 3 ಮಾರ್ಕ್ಸ್ ಗೆ ಕೇಳುವಂತ ಕ್ವಶನ್ ಇದು. ದಟ್ ಇಸ್ ಸೆಕ್ಷನಲ್ ವ್ಯೂ ಆಫ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್. ಸೊ ಇದು ಇಂಪಾರ್ಟೆಂಟ್. ಸೊ ಇದು 3 ಮಾರ್ಕ್ಸಿನ ಡಯಾಗ್ರಾಮೆಟಿಕ್ ಬೇಸ್ಡ್ ಕ್ವಶನ್ ಆಗಿ ಕೇಳಬಹುದು, ಚಾನ್ಸಸ್ಗಳಿದಾವೆ. ಆಮೇಲೆ ಸ್ಪರ್ಮಿಯೇಷನ್ ಅಂದ್ರೆ ಏನು, ದೆನ್ ಸ್ಪರ್ಮಿಯೋಜೆನೆಸಿಸ್ ಅಂದ್ರೆ ಏನು, ಡೆಫಿನೇಷನ್ಸ್ಗಳು, ದೆನ್ ಸ್ಪರ್ಮ್ಯಾಟೋಜೆನೆಸಿಸ್ ಅಂದ್ರೆ ಏನು, ಸೊ ಇದರ ಡಿಫರೆನ್ಸಸ್ ಗಳನ್ನ ಕೇಳ್ತಾರೆ. ದೆನ್ ಹಾರ್ಮೋನಲ್ ಪರ್ಟಿಕ್ಯುಲರ್ ವೇ ಆಫ್ ಸ್ಪರ್ಮ್ಯಾಟೋಜೆನೆಸಿಸ್ ಕೇಳ್ತಾರೆ. ಅಲ್ಲಿ ರೋಲ್ ಆಫ್ LH ಮತ್ತೆ FSH ಇಂಪಾರ್ಟೆಂಟ್. ಸೊ ಅದನ್ನ ಕೂಡ ನೀವು ನೆನ್ಪಿಟ್ಕೋಬೇಕು, ನೋಡ್ಬೇಕು. ದೆನ್ ಕಮ್ಸ್ ದ ಸ್ಟ್ರಕ್ಚರ್ ಆಫ್ ಸ್ಪರ್ಮ್. ಸೊ ಎಕ್ಸ್ಪ್ಲನೇಷನ್ ನ ಓದ್ಕೊಳ್ಳುವಂತ ಅಷ್ಟೇನು ಅವಶ್ಯಕತೆ ಇಲ್ಲ, ಬಟ್ ಇಲ್ಲಿ ತನಕ ಕೇಳಿರೋ ಕ್ವಶನ್ಸ್ ಗಳಲ್ಲಿ ನಾವು ನೋಡಿರೋ ಹಾಗೆ ಮ್ಯಾಕ್ಸಿಮಮ್ ಎಕ್ಸ್ಪ್ಲನೇಷನ್ ಕೇಳ್ತಾರೆ ವಿತ್ ಡಯಾಗ್ರಾಮು, ಈವನ್ ಓಲ್ಡ್ ಪರ್ಟಿಕ್ಯುಲರ್ ಪ್ಯಾಟರ್ನ್ ಅಲ್ಲಿ. ಬಟ್ ನ್ಯೂ ಪ್ಯಾಟರ್ನ್ ಪ್ರಕಾರ ದಟ್ ಶುಡ್ ಬಿ ನೋ ಡಯಾಗ್ರಾಮ್ ವಿತ್ ಎಕ್ಸ್ಪ್ಲನೇಷನ್ ಅಂತ ಹೇಳಿದೆ. ಸೊ ಮೋಸ್ಟ್ ಪ್ರಾಬಬ್ಲಿ ಅದೇ ತರ ಬ್ಲೂ ಪ್ರಿಂಟ್ ಅನ್ನ ಫಾಲೋ ಮಾಡಿದ್ರೆ ಅದೇ ತರ ಇರುತ್ತೆ. ಅದರ್ವೈಸ್ ಇಟ್ ಮೇ ಚೇಂಜ್, 1% ಏನಾದ್ರು ಚೇಂಜ್ ಆಗಬಹುದೇನೋ, 1% ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನಾಗೋದಿಲ್ಲ. Anyway, moving on to the next thing is that is process of ಇನ್ನೊಂದು 3 ಮಾರ್ಕ್ಸಿನ ಕ್ವಶನ್ ಇದು. ದಟ್ ಇಸ್ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಆಫ್ ಸ್ಪರ್ಮ್ಯಾಟೋಜೆನೆಸಿಸ್. ಓಕೆ, ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಆಫ್ ಸ್ಪರ್ಮ್ಯಾಟೋಜೆನೆಸಿಸ್. ಮ್ಯಾಕ್ಸಿಮಮ್ ಟೈಮ್ ಕೇಳಿರೋ ಕ್ವಶನ್ ಇದು, ಸ್ಪರ್ಮ್ಯಾಟೋಜೆನೆಸಿಸ್. ಸಮ್ ಟೈಮ್ಸ್ ಫ್ಯೂ ಟೈಮ್ ಅಲ್ಲಿ ನಾವು ನೋಡ್ತೇವೆ. ಸೊ ಊಜೆನೆಸಿಸ್ ನ ಕೇಳಿದಾನೆ. ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳೋದು ಒಳ್ಳೇದು. ಸ್ವಲ್ಪ ಡಿಫಿಕಲ್ಟ್ ಇದೆ ಊಜೆನೆಸಿಸ್ ನ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಕಂಪ್ಯಾರಿಟಿವ್ಲಿ ಟು ದ ಸ್ಪರ್ಮ್ಯಾಟೋಜೆನೆಸಿಸ್. ಸ್ಪರ್ಮ್ಯಾಟೋಜೆನೆಸಿಸ್ ಇಸ್ ಟು ಈಸಿ. ಓಕೆ, ಓಕೆ. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಥಿಂಗ್, ದಟ್ ಇಸ್ menstrual cycle. So ಇದು 5 marks in a question actually. The menstrual cycle is a 5 marks question with explanation ಕೇಳ್ತಾರೆ. So you have to write all the phases of it. And ಇದೇ ಫೇಸಸ್ ಗಳಲ್ಲಿ 1 marks ಇನ ಕ್ವಶನ್ಸ್ ಗಳನ್ನು ಕೂಡ ತುಂಬಾ ಇನ್ವಾಲ್ವ್ ಆಗಿರ್ತವೆ. ಹಾಗಾಗಿ ಇದನ್ನ ಓದ್ಕೊಳ್ಳೋದು ಒಳ್ಳೇದು ಅಂತ ಅನ್ಕೊಳ್ತೇನೆ, for to get a 70 marks. Then fertilization. ಸೊ ಫರ್ಟಿಲೈಸೇಷನ್ ಡೆಫಿನೇಷನ್ ಓದ್ಕೊಳ್ರಿ. ಅಂಡ್ ಹೊರಗಡೆ ಔಟರ್ ಮೋಸ್ಟ್ ಮೆಂಬ್ರೇನ್ ಆಫ್ ದ ಎಗ್ ಯಾವುದು ಅಂತ ಹೇಳಿ ನೋಡ್ಕೊಳ್ರಿ, ಬೇಕಾಗುತ್ತದು. ಓಕೆ, ದೆನ್ ಕಮ್ಸ್ ದ ಫಾರ್ಮೇಶನ್ ಆಫ್ ಬ್ಲಾಸ್ಟೋಸಿಸ್ಟ್. ಇದನ್ನ ಕೇಳ್ಬೋದು ಎಲ್ಲಾದ್ರೂ, ಹೊಸ ಪ್ಯಾಟರ್ನ್ ಆಗಿರೋದ್ರಿಂದ ಓದ್ಕೊಳ್ಳೋದು ಒಳ್ಳೇದು. ಸೊ ಫಾರ್ಮೇಶನ್ ಆಫ್ ಬ್ಲಾಸ್ಟೋಸಿಸ್ಟ್. ಮೇಕ್ ಶೋರ್ ಯು ಲರ್ನ್ ಇಟ್ ಔಟ್. ಸೊ ಸ್ವಲ್ಪ ಈಸಿ ಹೆಲ್ಪ್ ಆಗುತ್ತೆ. ಸೊ ಎಲ್ಲಾದ್ರೂ ಆಪ್ಷನ್ಸ್ಗಳನ್ನ ಚೂಸ್ ಮಾಡಲಿಕ್ಕೆ. ಮೇಕ್ ಶೋರ್ ದಟ್ ಲರ್ನ್ ಡಿಫರೆಂಟ್ 3 ಮಾರ್ಕ್ಸಿನ ಕ್ವಶನ್ಸ್ಗಳಾಗಿ. ಸೊ ಹಾರ್ಮೋನ್ಸ್ಗಳ ಮೇಲೆ ತುಂಬಾ ಕ್ವಶನ್ ಕೇಳ್ತಾನೆ. ಪ್ಲಾಸೆಂಟಲ್ ಹಾರ್ಮೋನ್ಸ್ ಬಂತು, ಇಟ್ಸ್ ವೆರಿ ಇಂಪಾರ್ಟೆಂಟ್. ದ ಪ್ಲಾಸೆಂಟಲ್ ಹಾರ್ಮೋನ್ಸ್ ಕೇಳ್ತಾನೆ ಕ್ವಶನ್ ಅನ್ನು. ದೆನ್ ಪರ್ಟಿಕ್ಯುಲರ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ ಹಾರ್ಮೋನ್ಸ್ಗಳು ರಿಲೀಸ್ ಆಗುತ್ತೆ ಅಂತ ಹೇಳಿ ಕೇಳ್ತಾನೆ 2 ಮಾರ್ಕ್ಸಿಗೆ.
ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಅಂತ ಹೇಳಿ ಕೇಳಿರುವಂಥ ಚಾನ್ಸಸ್ಗಳು ಕೂಡ ಇದ್ದಾವೆ. ಸೊ ಇವನ್ನ ಓದ್ಕೊಳ್ರಿ. ದೆನ್ ಸ್ಟೇಜಸ್ ಆಫ್ ಪರ್ಟಿಕ್ಯುಲರ್ಲಿ ಎಂಬ್ರಿಯೋ ಡೆವಲಪ್ಮೆಂಟ್, 5 ಮಾರ್ಕ್ಸ್ನ ಕ್ವಶನ್ ಇದು. ಸ್ಟೇಜಸ್ ಆಫ್ ಎಂಬ್ರಿಯೋ ಡೆವಲಪ್ಮೆಂಟ್. ಬಟ್ ಇದರ ಡಯಾಗ್ರಾಮ್ ಬರೋದ್ರಿಂದ ಸೊ 1 ಮಾರ್ಕ್ಸ್ಗೆ ತುಂಬಾ ಸಲ ರಿಪೀಟೆಡ್ ಕ್ವಶನ್ ಕೇಳಿರುವಂಥದ್ದು. ಯಾವ್ದಾದ್ರು ಒಂದು ಸ್ಟೇಜ್ ನ ಕ್ಯಾರೆಕ್ಟರ್ ಕೊಟ್ಟಿರ್ತಾನೆ, ಯಾವ ಸ್ಟೇಜ್ ಅಲ್ಲಿ ಮಗು ಇರುತ್ತೆ ಅಂತ ಹೇಳಿ ಕೇಳ್ತಾನೆ. ಸೊ ಈ ತರದ ಕ್ವಶನ್ಸ್. ಸೊ ಎಲ್ಲ ವೀಕ್ ಅನ್ನ ಓದ್ಕೊಳ್ರಿ, ಫ್ರಮ್ ದ ಫಸ್ಟ್ ವೀಕ್ ಟು ದ ಲಾಸ್ಟ್ ದ 9 months ಆಫ್ ಟೈಮ್. ಪಾರ್ಚುರೇಷನ್ ಅಲ್ಲಿ ಬೇಸಿಕಲಿ ಫೀಟಲ್ ಇಜೆಕ್ಷನ್ ರಿಫ್ಲೆಕ್ಸ್ ಅನ್ನ ಓದ್ಕೊಳ್ರಿ. ದಟ್ ಇಸ್ FER, that is fetal ejection reflex ಅನ್ನ ಓದ್ಕೊಳ್ರಿ. ಅಂಡ್ ಆಲ್ಸೋ ರೀಡ್ ಅಬೌಟ್ ಆಕ್ಸಿಟೋಸಿನ್, ಇಲ್ಲಿ ಇಂಪಾರ್ಟೆಂಟ್ ಆಗಿ ವರ್ಕ್ ಆಗುತ್ತೆ. ಸೊ ಲಾಸ್ಟ್ ಒನ್ ಇಸ್ ಕೊಲೋಸ್ಟ್ರಮ್. ಸೊ ಇದಿಷ್ಟನ್ನ ಕವರ್ ಮಾಡ್ಕೊಂಡ್ರೆ ಐ ಥಿಂಕ್ ಫ್ರಮ್ 2 chapters ಇಟ್ ಸೆಲ್ಫ್ ಯು ಆರ್ ಗೋಯಿಂಗ್ ಟು ಗೆಟ್ 22 ಮಾರ್ಕ್ಸ್, 22 ಮಾರ್ಕ್ಸ್ಗಳು ಸಿಗ್ತವೆ. ಸೊ ಇಲ್ಲಿಗೆ ನಿಮ್ಮ ಟಾರ್ಗೆಟ್ ಆಫ್ ಪಾಸಿಂಗ್ ಇಸ್ ಡನ್. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಚಾಪ್ಟರ್, ಇಂಪಾರ್ಟೆಂಟ್ ಚಾಪ್ಟರ್ ಕಡೆಗೆ ನಾವು ಮೂವ್ ಆಗುವ. ರಿಪ್ರೊಡಕ್ಟಿವ್ ಹೆಲ್ತ್ ಆಮೇಲೆ ಬರ್ತಾನೆ. ರಿಪ್ರೊಡಕ್ಟಿವ್ ಹೆಲ್ತ್ ಅಲ್ಲಿ ಬೇಸಿಕಲಿ 2 ಕ್ವಶನ್ಸ್ಗಳನ್ನ 5 ಮಾರ್ಕ್ಸ್ಗೆ ನೋಡ್ಕೊಳ್ಳುವಂಥದ್ದು. ಸೊ ಆಮೇಲೆ ಹೇಳ್ತೇನೆ ಅದನ್ನ. ಸೊ ನೆಕ್ಸ್ಟ್ ಬರುವಂಥದ್ದು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್. ಮೊದಲು 3 ಕಾಣಿಸ್ತಾ ಇದೆ ಅಲ್ವಾ, ಇದರಲ್ಲಿ ಒಂದು ಬರುತ್ತೆ, ಮೊನೋಹೈಬ್ರಿಡ್, ಡೈಹೈಬ್ರಿಡ್, ಇನ್ಕಂಪ್ಲೀಟ್ ಡಾಮಿನೆನ್ಸ್. ಸೊ ಇದನ್ನ ಎಕ್ಸ್ಪ್ಲನೇಷನ್ ವಿತ್ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಇರುತ್ತೆ 5 ಮಾರ್ಕ್ಸ್ಗೆ. ಸೊ ಮೇಕ್ ಶೋರ್ ದ್ಯಾಟ್ ಯು ರೀಡ್ ಇಟ್ ವೆಲ್. ಸೊ ನಿಮ್ಮ ಲಕ್ ಇದೆ ಅಂತ ಅಂದ್ರೆ ಡೈಹೈಬ್ರಿಡ್ ಕ್ರಾಸ್ನ ಖಾಲಿ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಕೂಡ ಕೇಳ್ಬೋದು. ಸೊ ಬಟ್ ನಾವು ಏನ್ ಮಾಡಬೇಕು, ಶೋರ್ ಆಗಿರ್ಬೇಕು. ಸೊ ದಟ್ ಏನ್ ಮಾಡ್ತೇವೆ, ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ವಿತ್ ಎಕ್ಸಾಂಪಲ್, ವಿತ್ ಎಕ್ಸ್ಪ್ಲನೇಷನ್. ಸೊ ಇದನ್ನ ನೋಡ್ಕೊಂಡ್ರೆ ನಮ್ಗೆ ಹೆಲ್ಪ್ ಆಗುತ್ತೆ. ಸೊ ಇನ್ನು 3 ಮಾರ್ಕ್ಸ್ಗೆ ಮತ್ತೆ 2 ಮಾರ್ಕ್ಸ್ಗೆ ಬರುವಂತ ಕ್ವಶನ್ ಇದು ಕೋಡಾಮಿನೆನ್ಸ್. ಸೊ ಇದರಲ್ಲಿ ಜಿನೋಟೈಪ್ಸ್, ಬ್ಲಡ್ ಗ್ರೂಪ್ ನ ಕೊಡ್ತಾರೆ, ಜಿನೋಟೈಪ್ಸ್ ನ ನೋಡಿ ಅಂತಾರೆ. ಜಿನೋಟೈಪ್ಸ್ ಕೊಟ್ಟಿರ್ತಾರೆ, ಬ್ಲಡ್ ಗ್ರೂಪ್ ನ ಮಾಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಜೆನೆಟಿಕ್ ಡಿಸಾರ್ಡರ್ ಮತ್ತೆ ಮೆಂಡೇಲಿಯನ್ ಡಿಸಾರ್ಡರ್. ಸೊ ಇಲ್ಲಿ ಮೆಂಡೇಲಿಯನ್ ಡಿಸಾರ್ಡರ್ 5 ಮಾರ್ಕ್ಸಿನ ಕ್ವಶನ್ ಆಕ್ಚುಲಿ ಹೇಳ್ಬೇಕು ಅಂತ. ಬಟ್ ಇಲ್ಲಿ ಹಾಟ್ಸ್ಗೆ ಬರ್ತದೆ ಈ ಚಾಪ್ಟರ್. ದಿಸ್ ಚಾಪ್ಟರ್ ಇಸ್ ಆಲ್ಸೋ ಮೇ ಕಮ್ ಫಾರ್ ಹಾಟ್ಸ್. ಇಲ್ಲಿಂದ ಹಾಟ್ಸ್ ಕ್ವಶನ್ಸ್ಗಳು ಬರಬಹುದು ಅಂತ ಹೇಳಿ ಹೇಳ್ತಾ ಇದ್ದೇನೆ. ಸೊ ಚಾನ್ಸಸ್ ಆರ್ ಮೋರ್ ಅಂತ ಹೇಳಿ ನಮಗೆ ಒಂದು ಪರ್ಟಿಕ್ಯುಲರ್ ಥಿಂಗ್ ಇದೆ. ಎಸ್, ಇಟ್ ಕ್ಯಾನ್ ಬಿ ಆಸ್ಕ್ಡ್. ಓಕೆ, ಜೆನೆಟಿಕ್ ಡಿಸಾರ್ಡರ್, ಮೆಂಡೇಲಿಯನ್ ಡಿಸಾರ್ಡರ್ ಇಸ್ ಆಲ್ಸೋ ಪಾಸಿಬಲ್. ಸೊ ಇದು ಪಾಸಿಬಿಲಿಟಿ ಇದೆ. ಸೊ ಕೇಳುವಂಥದ್ದು 3 ಮಾರ್ಕ್ಸಿನ ಕ್ವಶನ್ಸ್ಗಳಾಗಿ ನೋಡಿ, ಟ್ರೈ ಮಾಡಿ. ಸೊ ಇಲ್ಲಿ ದೆನ್ ಕ್ರೋಮೋಸೋಮಲ್ ಡಿಸಾರ್ಡರ್ ಇಸ್ ಆಲ್ಸೋ ಕ್ಯಾನ್ ಬಿ ಆಸ್ಕ್ಡ್. ಜೆನೆಟಿಕ್ ಡಿಸಾರ್ಡರ್ ಅಲ್ಲಿ ಕ್ರೋಮೋಸೋಮಲ್ ಡಿಸಾರ್ಡರ್ ಕೇಳ್ಬೋದು. ಪ್ರತಿಯೊಂದು ಡಿಸಾರ್ಡರ್ಗಳನ್ನು ಕೂಡ ಓದ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಬರೋದು ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ಅಲ್ಲಿ, ಇದು ತುಂಬಾ ಇಂಪಾರ್ಟೆಂಟ್. ಸೊ ಒನ್ ಆಫ್ ದೆಮ್ ಮೇ ಬಿ ಆಸ್ಕ್ಡ್. ಸೊ ಯಾವ್ದಾದ್ರು ಒಂದನ್ನ ಕೇಳುವಂತ ಎಲ್ಲ ಚಾನ್ಸಸ್ಗಳು ಇರುತ್ತವೆ. ಸೊ 3 ಮಾರ್ಕ್ಸ್ಗೆ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್, 5 ಮಾರ್ಕ್ಸ್ಗೆ ವಿತ್ ಎಕ್ಸ್ಪ್ಲನೇಷನ್. ಓಕೆ, ಸೊ ಹ್ಯೂಮನ್ಸ್ ಮತ್ತೆ honeybee. I hope you understood what I'm trying to tell you, right? Yeah, so that is what this chapter offers us. Okay, so ಇಲ್ಲಿಗೆ ಈ ಚಾಪ್ಟರ್ ಇಂದ ಅಲೋನ್ ಆಗಿ ನಮಗೆ 14 ಮಾರ್ಕ್ಸ್ ನ ಕ್ವಶನ್ ಬರುತ್ತೆ. 14 marks from this chapter. So 11 plus 11, 22 plus 14, it is going to be 22, 36 marks ಆಯ್ತು ಇಲ್ಲಿಗೆ ಆಲ್ರೆಡಿ. ಸೊ molecular basis of inheritance ಇಂದ, so if you are want to score 70 out of 70 marks, yes, it is possible that. So this is a very good thing. So ನಾವು molecular basis of inheritance ನ ಓದೋದು ಒಳ್ಳೇದು. ಅರ್ಥ ಆಗದೆ ಇದ್ರೆ ಬಿಟ್ಟಾಕ್ಬಿಡಿ ಚಾಪ್ಟರ್ನ, ಬೇರೆ ಯಾವ್ದಾದ್ರು ಚಾಯ್ಸ್ ಮಾಡ್ಕೊಳ್ರಿ. ಸೊ ಬಟ್ ದಿಸ್ ಈಸ್ ಅ ವೆರಿ ಗುಡ್ ಚಾಪ್ಟರ್ ಅಂಡ್ ಕಷ್ಟ ಇದೆ, ಬಟ್ ಯು ಕ್ಯಾನ್ ಮೇಕ್ ಇಟ್ ಹ್ಯಾಪನ್. ಫಸ್ಟ್ ಸ್ಟ್ರಕ್ಚರ್ ಆಫ್ DNA 5 ಮಾರ್ಕ್ಸಿನ ಕ್ವಶನ್ ಆಗಿ ವರ್ಕ್ ಆಗುತ್ತೆ. ಈ ಸ್ಟ್ರಕ್ಚರ್ ಆಫ್ DNA ಅಲ್ಲಿ ಬೇಸಿಕಲಿ ನಾವೇನು ಫೋಕಸ್ ಮಾಡ್ತೇವೆ ಅಂತ ಅಂದ್ರೆ, ಐದರ್ ಡಯಾಗ್ರಾಮ್ ಕೇಳ್ಬೋದು ಅಥವಾ 2 ಚಾಯ್ಸ್ ಇದೆ. ಸೊ ದೇ ವಿಲ್ ಮೇಕ್ ಯು ಟು ರೈಟ್ 6 ಕ್ಯಾರೆಕ್ಟರ್ಸ್ ಆಫ್ ದ DNA 6 ಕ್ಯಾರೆಕ್ಟರ್ಸ್ ಗಳನ್ನ ಬರೀರಿ ಅಂತ ಹೇಳಿ ಹೇಳ್ತಾನೆ. ಆರ್ ಎಲ್ಸ್ ಡಯಾಗ್ರಾಮ್. ಓಕೆ, ಸೊ ಇದು ಒಂದಾಯ್ತು.
ಸೊ ನಂತರದಲ್ಲಿ ಬರುವಂತದ್ದು ಏನು ಅಂತ ಅಂದ್ರೆ ಪ್ಯಾಕೇಜಿಂಗ್ ಆಫ್ DNA ಹೆಲಿಕ್ಸ್ ಏನಿದೆಯೋ, ಸೊ ಅದರ ಡಯಾಗ್ರಾಮ್ ಇದೆಯಲ್ಲ, ನ್ಯೂಕ್ಲಿಯೋಸೋಮ್ ಮಾಡೆಲ್. ಸೊ ಆ ನ್ಯೂಕ್ಲಿಯೋಸೋಮ್ ಮಾಡೆಲ್ ಅನ್ನ ಸೊ ದೇ ಮೈಟ್ ಆಸ್ಕ್ ಫಾರ್ 2 ಮಾರ್ಕ್ಸ್. ಸೊ ಅದಾದ ನಂತರ ಅದರ ಎಕ್ಸ್ಪ್ಲನೇಷನ್ ಇದೆ, ಅದು ಇಂಪಾರ್ಟೆಂಟ್. ಸೆಂಟ್ರಲ್ ಡಾಗ್ಮಾ ಓದ್ಕೊಳ್ರಿ, ಡಯಾಗ್ರಾಮ್ ಬರುತ್ತೆ 2 ಮಾರ್ಕ್ಸ್ಗೆ, ಸೊ ಅದನ್ನ ಫೋಕಸ್ ಮಾಡ್ಕೊಳ್ಳಿ. ನಂತರದಲ್ಲಿ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಫಾರ್ 5 ಮಾರ್ಕ್ಸ್, ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ವಿತ್ ಎಕ್ಸ್ಪ್ಲನೇಷನ್, ಆಯ್ತಾ? ಪ್ರಿನ್ಸಿಪಲ್ ವಿತ್ ದ ಎಕ್ಸ್ಪೆರಿಮೆಂಟ್. So it is going to be a 5 marks question. Okay, so only you have to explain that the whole thing. Then comes the genetic material is DNA ಗೆ ಪರ್ಟಿಕ್ಯುಲರ್ಲಿ ಹಾರ್ಶೆ ಚೇಸ್ ಎಕ್ಸ್ಪೆರಿಮೆಂಟ್ ಇದಲ್ವಾ, ಅದನ್ನ ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕು, ಡಯಾಗ್ರಾಮ್ ಕೂಡ ಅಂಡ್ ಎಕ್ಸ್ಪ್ಲನೇಷನ್ ಕೂಡ. ಹಾರ್ಶೆ ಚೇಸ್ ಎಕ್ಸ್ಪೆರಿಮೆಂಟ್, ಸೊ ಇದನ್ನ ನಾವು ಓದ್ಕೊಂಡ್ರೆ ಸೊ ನಮ್ಗೆ ಹೆಲ್ಪ್ ಆಗುತ್ತೆ. ಹಾರ್ಶೆ ಚೇಸ್ ಎಕ್ಸ್ಪೆರಿಮೆಂಟ್ ಇದು ಕೂಡ ಒಂದು 5 ಮಾರ್ಕ್ಸಿನ ಕ್ವಶನ್ ಆಗಿ ವರ್ಕ್ ಆಗುತ್ತೆ. ಓಕೆ, ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಇಸ್ ಗೋಯಿಂಗ್ ಟು ಬಿ ಡಿಫರೆನ್ಶಿಯೇಟ್ ಬಿಟ್ವೀನ್ DNA ಅಂಡ್ RNA ಅಂತ ಹೇಳಿ ಕೇಳ್ಬೋದು 3 ಮಾರ್ಕ್ಸ್ಗೆ. ಅದನ್ನ ಬಿಟ್ರೆ ನೆಕ್ಸ್ಟ್ ನಾವು ಮೂವ್ ಆಗುವಂಥದ್ದು ದಟ್ ಇಸ್ ಎಕ್ಸ್ಪೆರಿಮೆಂಟಲ್ ಪ್ರೂಫ್, ದಟ್ ಸೆಮಿ ಕನ್ಸರ್ವೇಟಿವ್ ರೆಪ್ಲಿಕೇಶನ್ಗೆ ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಫಾರ್ ದ ಸೆಮಿ ಕನ್ಸರ್ವೇಟಿವ್ ರೆಪ್ಲಿಕೇಶನ್ ಆಫ್. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೋಡ್ಕೊಳ್ರೆ 5 ಮಾರ್ಕ್ಸಿನ ಕ್ವಶನ್ ಆಗಿ ವರ್ಕ್ ಆಗುತ್ತೆ. ಸೊ ದೆನ್ ದಟ್ ಇಸ್ ಬೇಸಿಕಲಿ ಯಾವ್ದು ನೋಡಬೇಕು ಅಂತ ಅಂದ್ರೆ, ಸೊ ಸ್ಟ್ರಕ್ಚರ್ ಆಫ್ DNA, ದಟ್ ಇಸ್ ರೆಪ್ಲಿಕೇಶನ್ ಆಫ್ DNA ಇದಲ್ವಾ, ರೆಪ್ಲಿಕೇಶನ್ ಫೋರ್ಕ್ ಅಂತ ಇದಲ್ವಾ, ಸೊ ರೆಪ್ಲಿಕೇಶನ್ ಫೋರ್ಕ್ ಇದೆ, ರೈಟ್? ಈ ರೆಪ್ಲಿಕೇಶನ್ ಫೋರ್ಕ್ಸ್ ಡಯಾಗ್ರಾಮ್ 2 ಮಾರ್ಕ್ಸ್ಗೆ ಬರುತ್ತೆ. ಸೊ ಆರ್ ಇಟ್ ಒಂದು ಪರ್ಟಿಕ್ಯುಲರ್ ಎಕ್ಸ್ಪ್ಲನೇಷನ್ ಆದ್ರೆ 5 ಮಾರ್ಕ್ಸ್ಗೆ ಬರುತ್ತೆ, ಬಟ್ ಮ್ಯಾಕ್ಸಿಮಮ್ ಆಗಿ ಇದನ್ನ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ಗೆ ಹೆಚ್ಚು. ದೆನ್ ಬರೋದು ಟ್ರಾನ್ಸ್ಕ್ರಿಪ್ಷನ್. ಸೊ ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ ಬೇಸಿಕಲಿ ಏನ್ ನೋಡ್ಕೋಬೇಕಂದ್ರೆ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಓನ್ಲಿ ಯು ಲುಕ್ ಎಟ್ ಇಟ್. ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ನೋಡ್ಕೊಳ್ಳಿ, 3 ಮಾರ್ಕ್ಸಿನ ಕ್ವಶನ್ ಅದು, ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್. ಸೊ ಅದರ್ವೈಸ್ ಯು ಜಸ್ಟ್ ಲೀವ್ ಇಟ್. ಟ್ರಾನ್ಸ್ಕ್ರಿಪ್ಷನ್ ಇನ್ ಪರ್ಟಿಕ್ಯುಲರ್ಲಿ ಬ್ಯಾಕ್ಟೀರಿಯಾ ಇದೆ, ಯುಕ್ಯಾರಿಯೋಟ್ ಮತ್ತೆ ಪ್ರೊಕ್ಯಾರಿಯೋಟ್, ಅದನ್ನ ಬಿಡಬಹುದು, ಏನ್ ದಟ್ ಇಸ್ ನೋ ನೆಸೆಸರಿ. ಸೊ ಅದು ಇರಲೇಬೇಕು ಅಂತ ಏನಿಲ್ಲ, ಸೊ ಅದನ್ನ ನೀವು ಬಿಡಬಹುದು. ಸೊ ಬಟ್ ಇಫ್ ಯು ವಾಂಟ್ ಟು ಪ್ರಾಕ್ಟೀಸ್ ಇಟ್, ಸೊ ಮೇಕ್ ಶೋರ್ ದಟ್ ಸೊ ಯು ಪ್ರಾಕ್ಟೀಸ್ ಇಟ್, ದ ಡಯಾಗ್ರಾಮ್ ನ ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ರಿ, ಸೊ ಅದು ಹೆಲ್ಪ್ ಆಗ್ತಾ ಹೋಗುತ್ತೆ. ದೆನ್ 3 ಮಾರ್ಕ್ಸಿನ ಇನ್ನೊಂದು ಕ್ವಶನ್ ಜೆನೆಟಿಕ್ ಕೋಡ್ ಬರುತ್ತೆ, ಆಯ್ತಾ? ಸೊ 3 ಮಾರ್ಕ್ಸಿಗೆ ಕೇಳ್ತಾನೆ ಇದನ್ನ. ಸೊ ಯು ಹ್ಯಾವ್ ಟು ರೈಟ್ ದ 3 ಕ್ಯಾರೆಕ್ಟರ್ಸ್ ಔಟ್ ಆಫ್ ಇಟ್. So then later it comes to be your ಲಾಸ್ಟ್ ಒಂದು 5 ಮಾರ್ಕ್ಸಿನ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದೆ, ಟ್ರಾನ್ಸ್ಲೇಷನ್ ಅಂತ ಹೇಳಿ. ಅದನ್ನ ನೀವು ಬಿಡಬಹುದು, ಇಟ್ ಇಸ್ ನಾಟ್ ಸೋ ಇಂಪಾರ್ಟೆಂಟ್. ಬಟ್ tRNA ಇಸ್ ಅಡಾಪ್ಟರ್ ಮಾಲಿಕ್ಯೂಲ್ ಕೇಳ್ತಾನೆ, 2 ಮಾರ್ಕ್ಸಿನ ಕ್ವಶನ್ ಆಗಿ ಕೇಳ್ತಾನೆ. It will be asked as 2 marks question. Then last one is going to be your lac operon concept. 5 ಮಾರ್ಕ್ಸಿನ ಕ್ವಶನ್, 5 ಮಾರ್ಕ್ಸ್. ಓನ್ಲಿ ಡಯಾಗ್ರಾಮ್ ಆದ್ರೆ 3 ಮಾರ್ಕ್ಸ್ ಕ್ವಶನ್ ಆಗಿ ಕೇಳ್ತಾನೆ. ಇನ್ನು ಒಂದಿದೆ ದಟ್ ಇಸ್ ಪರ್ಟಿಕ್ಯುಲರ್ DNA ಫಿಂಗರ್ ಪ್ರಿಂಟಿಂಗ್. ಅದರಲ್ಲಿ ಸೊ HGP ಇದೆ, ಸೊ ಅದ್ರದ್ದು ಗೋಲ್ಸ್ ಓದ್ಕೊಳ್ಳಿ. ಗೋಲ್ಸ್ ಯು ರೀಡ್ ದ ಗೋಲ್ಸ್ ಅಂಡ್ ಪರ್ಟಿಕ್ಯುಲರ್ಲಿ ಅದರ ಒಂದು ಸೈಲೆಂಟ್ ಫೀಚರ್ಸ್ಗಳನ್ನ. HGPಯ ಗೋಲ್ 3 ಮಾರ್ಕ್ಸಿಗೆ ಕೇಳುವಂತ ಕ್ವಶನ್, ಮತ್ತೆ ಸೈಲೆಂಟ್ ಫೀಚರ್ಸ್ ಆಫ್ HGP, ಸೈಲೆಂಟ್ ಅಂದ್ರೆ ಕ್ಯಾರೆಕ್ಟರ್ಸ್, ಇದು 5 ಮಾರ್ಕ್ಸಿಗೆ ಕೇಳುವಂತ ಕ್ವಶನ್. So make sure you read it out. Then last one is DNA fingerprinting. DNA fingerprinting. ಈ DNA fingerprinting ಅಲ್ಲಿ 6 ಸ್ಟೆಪ್ ಕೇಳ್ತಾನೆ, 6 ಸ್ಟೆಪ್. Make sure you read it out. Okay. So moving on to the next chapter. So ನನ್ನ ಲೆಕ್ಕದಲ್ಲಿ so 7 chapters. First 7 chapters will yield you correct
ಕರೆಕ್ಟಾಗಿ ಓದ್ಕೊಂಡ್ರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ 71 ಮಾರ್ಕ್ಸ್. ಅದು ಪರ್ಟಿಕ್ಯುಲರ್ಲಿ ಡಿವೈಡ್ ಬೇಸಿಸ್ ಆಗಿದೆ. 71 ಮಾರ್ಕ್ಸ್ ಸಿಗುತ್ತೆ ಫಸ್ಟ್ 7 ಚಾಪ್ಟರ್ಸ್. ಸೊ ಬಟ್ ಯು ಹ್ಯಾವ್ ಟು ರೀಡ್ ಇಟ್ ಕರೆಕ್ಟ್ಲಿ. ಸೊ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಕವರ್ಡ್ ಇನ್ ದಟ್, ಅದರ್ವೈಸ್ ಇಟ್ ಇಸ್ ನಾಟ್ ಪಾಸಿಬಲ್. ಈ ಚಾಪ್ಟರ್ ಇಂದ ಕೂಡ 14 ಮಾರ್ಕ್ಸ್ ಆಯ್ತು. ಸೊ ನೋಡ್ರಿ, 11 11 22 22 ಪ್ಲಸ್ 28 ಅಲ್ವಾ, 50 ಮಾರ್ಕ್ಸ್ ಆಯ್ತು. ಆಲ್ರೆಡಿ ಇಟ್ ಇಸ್ 4 ಚಾಪ್ಟರ್ಸ್, ಯು ಗಾಟ್ ಅ 50 ಮಾರ್ಕ್ಸ್. ಓಕೆ, ಸೊ 50 ಮಾರ್ಕ್ಸ್ ಆಲ್ರೆಡಿ ಸಿಗ್ತಾ ಇದೆ. ಸೊ ನಾವು ಐ ಆಮ್ ಗೋಯಿಂಗ್ ಟು ಟೆಲ್ ಯು ಅ ಚಾಪ್ಟರ್ ವಿತ್ 8 ಮಾರ್ಕ್ಸ್ ಆಫ್ ವ್ಯಾಲ್ಯೂಯೇಷನ್. ಸೊ ದಟ್ ಇಸ್ ಇವಲ್ಯೂಷನ್. ಸೊ ಇವಲ್ಯೂಷನ್ ಇಂದ 7 to 8 ಬರ್ಬೋದು. ಸೊ ಅದರಲ್ಲಿ ಬೇಸಿಕಲಿ ಇವಲ್ಯೂಷನ್ ಅಲ್ಲಿ ಏನ್ ನೋಡ್ತೇವೆ ಅಂತಂದ್ರೆ, ಸ್ಟ್ಯಾನ್ಲಿ ಆಗ್ಬೇಕಿದು, ಇನ್ ಡನ್ ರಾಂಗ್. ಸ್ಟ್ಯಾನ್ಲಿ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್. ಓಕೆ, SL ಮಿಲ್ಲರ್ ಅಂತ ಹೇಳಿ ಕೊಡ್ತಾನ ಅವನು. ಓಕೆ, SL ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಆಯ್ತಾ. ಹಾರ್ಡಿ ವಿನ್ಬರ್ಗ್ಸ್ ಲಾ ಅಂಡ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಇಟ್ಟು ಹ್ಯೂಮನ್ ಇವಲ್ಯೂಷನ್ ಕೇಳ್ತಾನೆ ಮ್ಯಾಕ್ಸಿಮಮ್. ಅಂಡ್ ಡಿಫರೆನ್ಸಿಯೇಷನ್ ಕೇಳ್ತಾನೆ. ಇಲ್ಲಿ ಡಿಫರೆನ್ಶಿಯೇಷನ್ ಯಾವ್ದ್ರದ್ದು ಕೇಳ್ತಾನೆ ಹೇಳ್ರಿ? ಕನ್ವರ್ಜೆಂಟ್ and divergent evolution or homologous analogous. homologous ಮತ್ತೆ analogous ನ ಕೇಳ್ತಾನೆ ಆಯ್ತಾ. ಸೊ ಇದಿಷ್ಟು ಇಂಪಾರ್ಟೆಂಟ್, ಮ್ಯಾಕ್ಸಿಮಮ್ ಆಗಿ ಕೇಳುವಂಥದ್ದು. ಸೊ ಅದನ್ನೇ ಬಿಟ್ರೆ ಮತ್ತೆ ಆಗ ಕೇಳಿರುವಂಥದ್ದು ಯಾವುದು ಕೇಳಿದ್ರೆ ಅಡಾಪ್ಟಿವ್ ರೇಡಿಯೇಷನ್. ಇದು ಹೊಸ ಸಿಲೆಬಸ್ ಅಲ್ಲಿ ಕೇಳುವಂತ ಎಲ್ಲ ಚಾನ್ಸಸ್ ಇದೆ. ಓಕೆ, ಸೊ ಅಡಾಪ್ಟಿವ್ ರೇಡಿಯೇಷನ್, ಸೊ ಫಾರ್ 3 ಮಾರ್ಕ್ಸ್ ಕ್ವಶನ್ ಆಗಿ ಕೇಳಬಹುದು. ದೆನ್ ಕ್ಯಾಮೋಫ್ಲೇಜ್ ಎಫೆಕ್ಟ್. ಕ್ಯಾಮೋಫ್ಲೇಜ್ ಎಫೆಕ್ಟ್ ಅಂತ ಇದೆ, ಇದನ್ನ ಕೇಳಬಹುದು. ಕ್ಯಾಮೋಫ್ಲೇಜ್ ಎಫೆಕ್ಟ್ ಅನ್ನ ವಿತ್ ಯೂಸಿಂಗ್ ದ ಬಟರ್ಫ್ಲೈ, ದಟ್ ಇಸ್ ವಿಂಗ್ ಮಾತ್ ಬಟ್ ನಾಟ್ ಬಟರ್ಫ್ಲೈ. ಮಾತ್ ಅನ್ನ ಯೂಸ್ ಮಾಡಿಕೊಂಡು 5 ಮಾರ್ಕ್ಸ್ ಗೆ ಕೇಳುವಂತ ಕ್ವಶನ್ ಮೈಟ್ ಬಿ ಆಸ್ಕ್ಡ್ ಫಾರ್ ಇಟ್. ಇದು ಬಿಟ್ರೆ ಹೊಸದಾಗಿಂದ ಮತ್ತೆ ಯಾವ್ದು ಕೇಳ್ಬೋದು ಅಂತ ಅಂದ್ರೆ ಈ ಚಾಪ್ಟರ್ ಅಲ್ಲಿ ಕ್ವಶನ್ ಬಂದು ಇಟ್ ಮೇ ಬಿ ಅ ಬ್ರೀಫ್ ಅಕೌಂಟ್ ಆನ್ ಇವಲ್ಯೂಷನ್ ಕೇಳ್ಬೋದು. ಕೇಳಿದಾನೆ ಪ್ರಿಪರೇಟರ್ಲಿ ಒಂದು ಡಿಸ್ಟ್ರಿಕ್ಟ್ ಪೇಪರ್ ಅಲ್ಲಿ, ಬ್ರೀಫ್ ಅಕೌಂಟ್ ಆನ್ ಎವಲ್ಯೂಷನ್ ಅಂತ ಹೇಳಿ 3 ಮಾರ್ಕ್ಸ್ ನ ಕ್ವಶನ್ ಆಗಿ ತಗೋಬಹುದು ಇದನ್ನ. ಓಕೆ, that is from the evolution chapter. So then after the evolution chapter we have human health and disease. So human health and disease in the 15 marks in a question barutte total. You'll get a 15 marks question. So that completes the 71 marks target. Okay, 71 marks in a target barutte. So drug abuse ಕೇಳ್ತಾನೆ, ಕಾಮನ್ ಡಿಸೀಸಸ್ ಕೇಳ್ತಾನೆ. ಕಾಮನ್ ಡಿಸೀಸಸ್ ತುಂಬಾ ಇದೆ, ಸೊ ಅದು ಓದ್ಬೇಕು. ದೆನ್ ಮಲೇರಿಯಾ, ಲೈಫ್ ಸೈಕಲ್ ಆಫ್ ಮಲೇರಿಯಾ ಸರಿಯಾಗಿ ಓದ್ಕೊಳ್ರಿ. ಲೈಫ್ ಸೈಕಲ್ ಆಫ್ ಮಲೇರಿಯಾ ಇದನ್ನ ಓದ್ಕೋಬೇಕು ಸರಿಯಾಗಿ. ಮತ್ತೆ ಕಾಮನ್ ಡಿಸೀಸ್ ಅಲ್ಲಿ ಬೇಸಿಕಲಿ ಸೈಂಟಿಫಿಕ್ ನೇಮ್ಗಳನ್ನ ಸರಿಯಾಗಿ ಸ್ಪೆಲ್ಲಿಂಗ್ ನೋಡ್ಕೋಬೇಕು. ಸೈಂಟಿಫಿಕ್ ನೇಮ್ಸ್ ಅದ್ರ ಕರೆಕ್ಟ್ ಆಗಿ ಅಂಡರ್ಲೈನ್ ಮಾಡಬೇಕು. ಬೇಸಿಕಲಿ ಜೀನಸ್ ಮತ್ತೆ ಸ್ಪೀಶೀಸ್ ನೇಮ್ ಅನ್ನ ಅಂಡ್ ಕ್ಯಾರೆಕ್ಟರ್ಸ್ ಗಳನ್ನ ಗುರ್ತಿಟ್ಕೋಬೇಕು. ಸೊ ಅಲ್ಲಿಂದನೇ ಮ್ಯಾಕ್ಸಿಮಮ್ ನಾವು ಕ್ವಶನ್ಸ್ ಗಳು ತೆಗಿತೇವೆ. ನಿಮ್ಗೆ ನಾನು ಒಂದು ಪರ್ಟಿಕ್ಯುಲರ್ ಇದನ್ನ ತೋರಿಸ್ತೇನೆ. ಎಸ್, ಲುಕ್ ಎಟ್ ಓವರ್ ಹಿಯರ್. ಸೊ ದಿಸ್ ಇಸ್ ದ ಬ್ಲೂ ಪ್ರಿಂಟ್ ವಾಟ್ ಹಸ್ ಬೀನ್ ಗಿವನ್ ಆಯ್ತಾ. ಈ ಬ್ಲೂ ಪ್ರಿಂಟ್ ಅಲ್ಲಿ ಹ್ಯೂಮನ್ ಹೆಲ್ತ್ ಇಂದ 13 ಅಂತ ಹೇಳಿ ಕೊಡ್ತಾ ಇದ್ದಾನೆ. ಸೊ 13 ಅಂತ ಹೇಳಿ ಕೊಡ್ತಾ ಇದ್ದಾನೆ. ಇಟ್ ವಿಲ್ ಗೋ ಅಪ್ ಟು 15. ಇನ್ನು 15 ತನಕನೂ ಹೋಗ್ಬೋದು, ಸ್ವಲ್ಪ ವೇರಿಯೇಷನ್ ಮಾಡಿದ್ರೆ ಟಿಲ್ 15 ತನಕ ಹೋಗುತ್ತೆ ಇದು. ಓಕೆ, ಯು ಕ್ಯಾನ್ ಸಿ. ಸೊ 1 ಮಾರ್ಕ್ಸಿನ ಕ್ವಶನ್ ಇದೆ ಒಂದು, 2 ಮಾರ್ಕ್ಸಿನ ಒಂದು ಕ್ವಶನ್ ಇದೆ, 5 ಮಾರ್ಕ್ಸಿನ 2 ಕ್ವಶನ್ಸ್ ಗಳನ್ನ ನೋಡ್ತಾ ಇದ್ದಾವೆ, ರೈಟ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ 5 ಮಾರ್ಕ್ಸಿನ 2 ಕ್ವಶನ್ಸ್ ಗಳನ್ನ ನಾವು ಸರಿಯಾಗಿ ನೋಡ್ಕೋಬೇಕು. ಸೊ ಅದರಲ್ಲಿ ಬರುವಂತದ್ದು ಈ ಡ್ರಗ್ ಅಬ್ಯೂಸ್ ಬರುತ್ತೆ, ದೆನ್ ಪ್ರಿವೆನ್ಷನ್ ಬರುತ್ತೆ, ಡ್ರಗ್ ಅಬ್ಯೂಸ್ದು. ಓಕೆ, ಸೊ ಇವು ಪಾಯಿಂಟ್ಸ್ ಗಳನ್ನ ಬರ್ತಾ ಹೋಗುತ್ತೆ. ಓಕೆ, ನೋ ಬಿಗ್ ಬ್ಯಾಂಗ್ ಥಿಯರಿ. ಏನನ್ನ ಪೋಸ್ಟ್ ಮಾಡಬೇಕು? There is no confusion, so stick to particular chapters.
ಇಲ್ಲಿ ಕನ್ಫ್ಯೂಷನ್ಸ್ ಏನೋ ಅವಶ್ಯಕತೆ ಇಲ್ಲ, ಕನ್ಫ್ಯೂಷನ್ ಮಾಡ್ಕೊಳ್ಳೋದು. ಸೊ ಪರ್ಟಿಕ್ಯುಲರ್ಲಿ ಆಗಿ ನೀವು ಕೆಲವೊಂದು ಚಾಪ್ಟರ್ಸ್ಗಳಿಗೆ ನಾನು ಹೇಳ್ತೇನೆ. ಸೊ ನೋಡ್ರಿ, ಇಲ್ಲಿ ಲೆಕ್ಕ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. 11, 22, 28, 28, 28, 56, 56, 7. ಇಟ್ ಇಸ್ ಮೋರ್ ದೆನ್ ಈ 7 ಚಾಪ್ಟರ್ಸ್ ಓದ್ಕೊಂಡ್ರೆ ನಿಮಗೆ 70+ ಸ್ಕೋರ್ ಸಿಗುತ್ತೆ ನೋಡ್ರಿ. ಇಷ್ಟೇ 70+ ಮಾರ್ಕ್ಸ್ ಡೆಫಿನೆಟ್ಲಿ. ಓಕೆ, ಸೊ 70+ ಮಾರ್ಕ್ಸ್ ಸಿಗೋಕೆ ಇದಿಷ್ಟು ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಿಂದ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳನ್ನ ನೀವು ನೋಡ್ಕೋಬೇಕು. ಹ್ಯೂಮನ್ ಹೆಲ್ತ್ ಇರ್ಬೋದು, ದೆನ್ ಮೊಲಿಕ್ಯುಲರ್ ಬೇಸಿಸ್, ಈ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್. ಸೊ ಮೊಲಿಕ್ಯುಲರ್ ಬೇಸಿಸ್ ಯಾರಿಗೆ ಕಷ್ಟ ಆಗುತ್ತೋ ಅಂತ ನಾನು ಇಲ್ಲಿ ಬರ್ತಾ ಇದ್ದೇನೆ ಅವರಿಗೆ, ಆಯ್ತಾ. ಸೊ ಇಲ್ಲಿ ಬೇಸಿಕಲಿ ನಾವು ಆರ್ಗ್ಯಾನಿಸಮ್ ಪಾಪ್ಯುಲೇಷನ್ ಇಂದ ಬರುವ. ಸೊ ಈ ಆರ್ಗ್ಯಾನಿಸಮ್ ಪಾಪ್ಯುಲೇಷನ್ ಅಲ್ಲಿ ಬೇಸಿಕಲಿ ಇಲ್ಲಿಂದ ಕೂಡ ಹಾಟ್ಸ್ ಬರುವಂತ ಚಾನ್ಸಸ್ಗಳು ಇದಾವೆ. ಅಥವಾ 3 ಮಾರ್ಕ್ಸಿನ ಕ್ವಶನ್ಸ್ ಬರ್ತಂದ್ರೆ ಹೇಳಲಿಕ್ಕೆ ಬರುವುದಿಲ್ಲ. 3 ಮಾರ್ಕ್ಸಿನ ಕ್ವಶನ್ ಅಂತ ಹೇಳ್ತೇನೆ. ಸೊ 5 ಮಾರ್ಕ್ಸಿನ ಕ್ವಶನ್ ಸ್ಪ್ಲಿಟ್ ಕ್ವಶನ್ಸ್ ಬರುವಂತ ಚಾನ್ಸಸ್ ಇರುತ್ತದೆ. ಲೈಕ್ ಇಂಟರಾಕ್ಷನ್ಸ್ ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಳುವಂಥದ್ದು. ಯಾವ್ದ್ರಲ್ಲಿ? ಆರ್ಗ್ಯಾನಿಸಮ್ ಪಾಪ್ಯುಲೇಷನ್ ಅಲ್ಲಿ ಇಂಟರಾಕ್ಷನ್ಸ್ ಗಳನ್ನ ನೋಡ್ಕೋಬೇಕು. ಇನ್ನು ಪರ್ಟಿಕ್ಯುಲರ್ಲಿ ಹೇಳಬೇಕು ಅಂದ್ರೆ ಇಕೋಸಿಸ್ಟಮ್ ಮತ್ತೆ ಬಯೋಡೈವರ್ಸಿಟಿ ನೋಡ್ರಿ, ಯಾವುದೇ 5 ಮಾರ್ಕ್ಸಿನ ಕ್ವಶನ್ಸ್ಗಳೇ ಇಲ್ಲ. ಸೊ ಟ್ರೈ ಟು ಅವಾಯ್ಡ್ ಇಟ್. ಅದನ್ನ ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡಿ. ಮೀನ್ಸ್ ನಾಟ್ ದ ಹೋಲ್ ಥಿಂಗ್. 5 ಮಾರ್ಕ್ಸ್ಗೆ ಯಾವುದಾದ್ರೂ ಕ್ವಶನ್ಸ್ಗಳು ಲೆಂದಿ ಕ್ವಶನ್ಸ್ಗಳಿದ್ರೆ ಅದನ್ನ ಬೇಡಿ. 3 ಮಾರ್ಕ್ಸ್, 2 ಮಾರ್ಕ್ಸ್ ಮತ್ತೆ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನ 1 ಮಾರ್ಕ್ಸ್ ಕ್ವಶನ್ ಓದ್ಕೊಳ್ರಿ, ಆಯ್ತಾ. ಇನ್ನು ಮತ್ತೆ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅಲ್ಲಿ ಒಂದು 5 ಮಾರ್ಕ್ಸಿನ ಕ್ವಶನ್ ಬರುತ್ತೆ. ಸೊ ಆ ಕ್ವಶನ್ ಯಾವುದು ಅಂತ ಹೇಳ್ತಾನೆ. ಸೊ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ ಅಂಡ್ ಪ್ರೊಸೆಸ್ ಅಲ್ಲೂ ಕೂಡ 1 ಮಾರ್ಕ್ಸ್ ಕ್ವಶನ್ ಬರುತ್ತೆ ನೋಡ್ರಿ ಇಲ್ಲಿ. ಸೊ PBR 322 ಇದಕ್ಕೆ ಆಪ್ಷನ್ಸ್ ಗಳು ಯಾವುದು ಕೇಳಿದ್ರೆ PBR 322 ಇದೆ. ಓಕೆ, ದೆನ್ ಯು ಕ್ಯಾನ್ ಗೋ ಫಾರ್ PBR 320. ರಿಕಾಂಬಿನೆಂಟ್ ಬಯೋಟೆಕ್ನಾಲಜಿ ಪ್ರೊಸೆಸ್ ಇದೆ, ಪ್ರೊಸೆಸ್ ಆಫ್ ರಿಕಾಂಬಿನೆಂಟ್ ಬಯೋಟೆಕ್ನಾಲಜಿ. ಓಕೆ, ಪ್ರೊಸೆಸ್. ಸೊ ಅದನ್ನ ನೋಡ್ಕೋಬೇಕು 5 ಮಾರ್ಕ್ಸಿನ ಕ್ವಶನ್ಸ್ ಗಳ. ಓಕೆ, ದಟ್ ಇಸ್ ನಾಟ್ ನೀಡೆಡ್ ಫಾರ್ ಯು. RH ಎಲ್ಲ ಬೇಡಪ್ಪ ನಿಮಗೆ, ಆಯ್ತಾ. ಸೊ ಜಸ್ಟ್ ರಿಮೆಂಬರ್ ಇಟ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ಓಕೆ, so this is what the blueprint is looking at, you are looking at. ಸೊ ಇಲ್ಲಿಂದ ಈ ತರದ ಕ್ವಶನ್ಸ್ಗಳು ಬರ್ಬೋದು, ಆಯ್ತಾ. ಸೊ ನಾವು ಐ ಗೋ ಫಾರ್ ರಿಪ್ರೊಡಕ್ಟಿವ್ ಹೆಲ್ತ್ ಏನು ಹೇಳ್ತಾ ಹೇಳಿದ್ನೋ. ಸೊ ಇಲ್ಲಿಂದ ಆರ್ಟ್ ಅನ್ನ ನೋಡ್ಕೋಬೇಕು. ಯು ಹ್ಯಾವ್ ಟು ಗೋ ಫಾರ್ ಆರ್ಟ್, ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್. ಆರ್ಟ್ ಅನ್ನ ನೋಡ್ಕೋಬೇಕು. ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್ ಹೇಳೋಕ್ಕಿಂತ ಸ್ಕೋರ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಈ ಚಾಪ್ಟರ್, ಗೊತ್ತಾಯ್ತಾ. ಸೊ ದಿಸ್ ಇಸ್ ದ ವೆರಿ ಈಸಿಯೆಸ್ಟ್ ಚಾಪ್ಟರ್ ಟು ಸ್ಕೋರ್, ಬಿಕಾಸ್ ತುಂಬಾ ಕಷ್ಟದ ಶಬ್ದಗಳೆಲ್ಲ ಇಲ್ಲ ಇದರಲ್ಲಿ, ಆಯ್ತಾ. ದೆನ್ ಆರ್ಟ್ ಆದ್ಮೇಲೆ MTP ಅನ್ನು ನೋಡ್ಕೋಬೇಕು ಫಾರ್ 3 ಮಾರ್ಕ್ಸ್. 3 ಮಾರ್ಕ್ಸಿನ ಕ್ವಶನ್ಸ್ ಗಳಾಗಿ ಬರ್ಬೋದು. ಇದು 5 ಮಾರ್ಕ್ಸಿನ ಕ್ವಶನ್ ಆಗಿ ಬರುತ್ತೆ ಈ ಚಾಪ್ಟರ್ ಅಲ್ಲಿ. ಇಫ್ ದರ್ ಇಸ್ ಒನ್ ಸೆಕೆಂಡ್, ಈ 5 ಮಾರ್ಕ್ಸ್ ಕ್ವಶನ್ ಇಲ್ಲ ಅಲ್ವಾ. ಸೊ 2 ಮಾರ್ಕ್ಸಿನ ಕ್ವಶನ್ ಗಳಾಗಿ ನಾವಿಲ್ಲಿ ಆರ್ಟ್ ಇಂದ 2 ಮಾರ್ಕ್ಸಿನ ಕ್ವಶನ್ ಬರ್ಬೋದು, 2 ಮಾರ್ಕ್ಸ್ ಕ್ವಶನ್ ಬರ್ಬೋದು ಆರ್ಟ್ ಇಂದ. ಸೊ MTP ಇಂದ ಕೂಡ 2 ಮಾರ್ಕ್ಸಿನ ಕ್ವಶನ್ ಬರ್ಬೋದು. 2 ಕ್ವಶನ್ ಬರುತ್ತೆ 2 ಮಾರ್ಕ್ಸ್ಗೆ. MTP ಇಂದ ಕೂಡ ಬರ್ಬೋದು. ದೆನ್ ದ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್, STDs, ಸೊ ಇದರಿಂದ ಕೂಡ 2 ಮಾರ್ಕ್ಸಿನ ಕ್ವಶನ್ಸ್ ಗಳು ಬರ್ಬೋದು. ಸೊ ಫೋಕಸ್ ಲೈಕ್ ದಟ್ ಇಟ್ ಸೆಲ್ಫ್. ಓಕೆ, 2 ಮಾರ್ಕ್ಸಿನ ಕ್ವಶನ್ಸ್ ಗಳಿಗೆ ಮಾತ್ರ ಫೋಕಸ್ ಮಾಡ್ಕೊಳ್ತಾ ಹೋಗ್ರಿ. ಪಾಸಿಂಗ್ ಪ್ಯಾಕೇಜ್, ದಿಸ್ ಟೈಮ್ ದರ್ ಇಸ್ ಆಕ್ಚುಲಿ ಬಯಾಲಜಿಯಲ್ಲಿ ಪಾಸಿಂಗ್ ಪ್ಯಾಕೇಜ್ ಅಂತ ಏನಿಲ್ಲ, ಬಟ್ ಒಂದು ಪಾಸಿಂಗ್ ಪ್ಯಾಕೇಜ್ ಆಲ್ರೆಡಿ ಬಂದಿದೆ. ಸೊ ಆ ನಿಮ್ಮ ಸರ್ಸ್ ಗಳ ಹತ್ರ ಇರಬಹುದು. ಜಸ್ಟ್ ಆಸ್ಕ್ ದೆಮ್, ದೇ ವಿಲ್ ಡೆಫಿನೆಟ್ಲಿ ಗಿವ್ ಯು ಟು. ಓಕೆ, ನಂತರದಲ್ಲಿ ಬರುವಂತದ್ದು ದಟ್ ಇಸ್ IUDs. ಸ್ಪೆಸಿಫಿಕಲಿ ಹೇಳಬೇಕು ಅಂತಂದ್ರೆ ಬರ್ತ್ ಕಂಟ್ರೋಲ್. ಓಕೆ, ಬರ್ತ್ ಕಂಟ್ರೋಲ್ 2 ಮಾರ್ಕ್ಸಿನ ಕ್ವಶನ್ ಆಗಿ ಬರ್ಬೋದು. ಸೊ ಲೈಕ್ ಫಾರ್ ಎಕ್ಸಾಂಪಲ್ ಮೆಥಡ್ಸ್ ಅಲ್ವಾ, ನ್ಯಾಚುರಲ್ ಮೆಥಡ್ ನ ಹೆಸರಿಸಿ ಅಂತ ಹೇಳಿ ಕೇಳ್ಬೋದು. ಅಥವಾ ಇಂಟ್ರಾಯುಟ್ರೈನ್ ಡಿವೈಸಸ್ ಗಳನ್ನ ನೇಮ್ ಮಾಡಿ ಎಕ್ಸಾಂಪಲ್ ಕೊಡಿ ಅದಕ್ಕೆ ಅಂತ ಹೇಳಿ ಕೇಳ್ಬೋದು. ಪಿಲ್ಸ್ ಗಳಿಗೆ ಎಕ್ಸಾಂಪಲ್ ಕೊಡಿ ಅಂತ ಹೇಳಿ ಕೇಳ್ಬೋದು. ದೆನ್ ಡಿಫೈನ್ ಮಾಡ್ಲಿಕ್ಕೆ ಕೇಳ್ಬೋದು. ಕಾಂಡಮ್ಸ್ ಅಂದ್ರೆ ಏನು, ಸರ್ವೈಕಲ್ ಕ್ಯಾಪ್ಸ್ ಅಥವಾ ವರ್ಲ್ಡ್ಸ್ ಅಥವಾ ಡಯಾಫ್ರಮ್ ಅಂದ್ರೆ ಏನು, ದೆನ್ ವೆಸೆಕ್ಟಮಿ ಅಂದ್ರೆ ಏನು, ಟ್ಯೂಬೆಕ್ಟಮಿ ಅಂದ್ರೆ ಏನು, ಈ ತರದ ಕ್ವಶನ್ಸ್ ಗಳನ್ನ ಕೇಳ್ತಾ ಹೋಗ್ಬೋದು. ದರ್ ಇಸ್ ಚಾನ್ಸಸ್ ಆರ್ ದೇರ್.
Okay, that is what this chapter offers you. ಸೊ ಮ್ಯಾಕ್ಸಿಮಮ್ ಆಗಿ ಆಫರ್ ಮಾಡೋದಿಷ್ಟೇ, 1 ಮಾರ್ಕ್ಸ್ ಕ್ವಶನ್ ಮತ್ತೆ 2 ಮಾರ್ಕ್ಸ್ ಕ್ವಶನ್ ಆಫರ್ ಮಾಡುತ್ತೆ. ಸೊ ಐ ಸೇ ಇಟ್ ಆಸ್ 7 chapters, 70 marks. According to blueprint, I'm talking. Okay, according to blueprint, 7 chapters, 70 marks. Blueprint prakara heladiದ್ರೆ. So if you want to go beyond that, so go for the chapters like ಬಯೋಟೆಕ್ನಾಲಜಿಯಲ್ಲಿ ಪಿಕ್ ಮಾಡಬೇಕು ನಾನು ಹೇಳಿದ ಹಾಗೆ. ಸೊ ಫಾರ್ ಎಕ್ಸಾಂಪಲ್ ಎಸ್, ನಾನು ಹೇಳಿದ್ದೇನೆ, ಆಲ್ರೆಡಿ ಹೇಳಿದ್ದೇನೆ ಬಯೋಟೆಕ್ನಾಲಜಿಯಲ್ಲಿ ಯಾವ್ಯಾವ್ದು ಪಿಕ್ ಮಾಡಬೇಕು ಅಂತ ಹೇಳಿ. ಸೊ PBR 322 ಅನ್ನ ಪಿಕ್ ಮಾಡಿ, ಆಮೇಲೆ ರಿಕಾಂಬಿನೆಂಟ್ DNA ಟೆಕ್ನಾಲಜಿ, ಟೆಕ್ನಾಲಜಿಯನ್ನು ಪಿಕ್ ಮಾಡಿ, RDNA ಟೆಕ್ನಾಲಜಿ ಅಂತ ಕರಿತಾವಲ್ವಾ. ಓಕೆ, ದೆನ್ ಗೋ ಫಾರ್ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ ಪ್ರೊಸೆಸಸ್ ಇಂದ ಆಯ್ತು. ದೆನ್ ಅಪ್ಲಿಕೇಶನ್ ಇಂದ ಯು ಕ್ಯಾನ್ ಗೋ ಫಾರ್ ಇನ್ಸುಲಿನ್ ಪ್ರೊಡಕ್ಷನ್ ನೋಡ್ಕೋಬಹುದು. ಓಕೆ, ಆಫ್ಟರ್ ದ್ಯಾಟ್ ಯು ಕ್ಯಾನ್ ಲುಕ್ ಫಾರ್ ದ PCR. ಓಕೆ, ಸೊ ಅದಾದ್ಮೇಲೆ ನೀವು ಸ್ಪೆಸಿಫಿಕಲಿ HOTS question is only for the last particular section. ಸೊ ಅಲ್ಲಿ 3 ಕ್ವಶನ್ ಮಾತ್ರ ಹಾಟ್ಸ್ ಕ್ವಶನ್ ಇರುತ್ತೆ. ಸೊ ಆ 3 ಕ್ವಶನ್ ಹಾಟ್ಸ್ ಬಂದೇ ಬರುತ್ತೆ. ನಾನು ಹೇಳಿದ್ದೇನೆ ಯಾವ ಚಾಪ್ಟರ್ ಇಂದ ಬರಬಹುದು ಅಂತ ಹೇಳಿ, ಈ ವಿಡಿಯೋದಲ್ಲಿ ಇದೆ. ಸೊ ಅದಕ್ಕೆ ಇನ್ನೊಂದು ಕೂಡ ಎಕ್ಸ್ಟ್ರಾ 2 ಚಾಪ್ಟರ್ನ ಆ್ಯಡ್ ಮಾಡಿದ್ದೇನೆ ಹಾಟ್ಸ್ ಬರುವಂಥ ಚಾಪ್ಟರ್ಸ್ಗಳು. ಈ ಹಾಟ್ಸ್ ಅಲ್ಲಿ ಕ್ವಶನ್ಸ್ ಬರುವಂಥದ್ದು ಮೇಜರ್ಲಿ ನೀವು ಥಿಂಕ್ ಮಾಡಿ ಬರೆಯುವಂಥ ಕ್ವಶನ್ಸ್ ನ ಕೊಟ್ಟಿರ್ತಾರೆ ಅವರು, ಆಯ್ತಾ. ಲೈಕ್ ಫಾರ್ ಎಕ್ಸಾಂಪಲ್, ನೇಮ್ ದ ಪರ್ಟಿಕ್ಯುಲರ್ಲಿ ಬ್ರೆಡ್ ಮಾಡುವಂಥ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾವನ್ನ ಹೆಸರಿಸಿ ಅಂತ ಹೇಳಿ ಕೇಳ್ತಾನೆ, ಅಥವಾ ಒಂದೇ ಚಾಪ್ಟರ್ ಇಂದ ಕೇಳಿರ್ತಾನೆ. ಸೊ ನಾನು ನಿಮಗೆ ಕೊಟ್ಟಿದ್ದೇನೆ. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್, ಫ್ಲವರಿಂಗ್ ಪ್ಲಾಂಟ್ಸು, ದೆನ್ ಪರ್ಟಿಕ್ಯುಲರ್ಲಿ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ವೇರಿಯೇಷನ್, ಮತ್ತೆ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್, ಇದರಿಂದ ಬರುವಂಥ ಚಾನ್ಸಸ್ ಇದೆ. ಅದನ್ನ ಬಿಟ್ಟು ಮತ್ತೊಂದು 3 ಚಾಪ್ಟರ್ಸ್ಗಳು ಇದಾವೆ ಅದೇ ತರ, ಲೈಕ್ ಆರ್ಗಾನಿಸಮ್ ಪಾಪ್ಯುಲೇಷನ್ ಇರ್ಬೋದು, ಇಂಟ್ರಾಕ್ಷನ್ಸ್ ಬರುತ್ತೆ, ಅದರಿಂದ ಹಾಟ್ಸ್ ಕ್ವಶನ್ಸ್ಗಳು ಬರುವಂಥ ಚಾನ್ಸಸ್ ಇದೆ. ದೆನ್ ಲೇಟರ್ ಯು ಕ್ಯಾನ್ ಗೋ ಫಾರ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಇಂದ ಬರ್ಬೋದು. ಸೊ ಇಫ್ ನಾಟ್ ಇದೆರಡು ಅಡಿಷನ್ ಬಿಟ್ಟು ಮತ್ತೆ ಯಾವ್ದ್ರಿಂದ ಕೇಳ್ಬೋದು ಕೇಳಿದ್ರೆ, ಸೊ ಮೇನ್ಲಿ ನಾನೀಗ ಡಿಸ್ಕಸ್ ಮಾಡ್ತಿರೋಂಥ ಬಯೋಟೆಕ್ನಾಲಜಿ ಯೂನಿಟ್ ಇಂದ ಕೇಳ್ಬೋದು. ಸೊ ಬಟ್ ಅದರಿಂದ ಅಷ್ಟು ಚಾಪ್ಟರ್ಗಳಿಂದ ಮ್ಯಾಕ್ಸಿಮಮ್ ತೆಗೆಯುವಂಥ ಚಾನ್ಸಸ್ಗಳಿದಾವೆ ಅಂತ ಹೇಳಿ ನ್ಯೂಸ್ ಬಂದಿರೋದು. ಸೊ ಅದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ದಟ್ಸ್ ಆಲ್. ಓಕೆ, ಐ ಥಿಂಕ್ ಐ ಹ್ಯಾವ್ ಕವರ್ಡ್ ಎವ್ರಿಥಿಂಗ್. ಆ್ಯಂಡ್ ಮೇಕ್ ಶ್ಯೂರ್, ಸೊ ನಿಮಗೆ ಡೌಟ್ಸ್ಗಳು ಎಲ್ಲ ಇದ್ದರೆ, ಸೊ ಅಲ್ಲಿ ಪರ್ಟಿಕ್ಯುಲರ್ಲಿ ಕಮೆಂಟ್ ಬಾಕ್ಸಲ್ಲಿ ನಂಬರ್ ಬರ್ತಾ ಇದೆ ನೋಡ್ರಿ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಸೊ ಯುವರ್ ಡೌಟ್ಸ್ ವಿಲ್ ಬಿ ಡೆಫಿನೆಟ್ಲಿ ಕ್ಲಿಯರ್ಡ್ ದ್ಯಾರ್. ಓಕೆ, ಎನಿ ಡೌಟ್ಸ್ ಇದ್ರೆ, ನೋಟ್ಸ್ಗಳು ಬೇಕಿದ್ರೆ, ಸೊ ಅಲ್ಲಿಂದ ನೀವು ತಗೊಳ್ಬೋದು. ಓಕೆ, ಸೊ ಐ ಆಮ್ ಜಸ್ಟ್ ಲುಕಿಂಗ್ ಎಟ್ ದ ಕಮೆಂಟ್ಸ್. ಮೋಸ್ಟ್ ಪ್ರಾಬಬ್ಲಿ ಮಾಡ್ಬೋದೇನೋ. ಸೊ ಇಟ್ ವಿಲ್ ಬಿ ದ್ಯಾರ್ ಆನ್ ಯೂಟ್ಯೂಬ್ ಇಟ್ ಸೆಲ್ಫ್. ಸೊ ದರ್ ಇಸ್ ನಥಿಂಗ್ ಟು worry about it. Stream will be there on YouTube. Yeah. So yeah, any queries, if there is queries idre, if you want to take NEET classes, CET classes, KCET classes ಗಳು, ಸೊ ನಮ್ಮ ಪರ್ಟಿಕ್ಯುಲರ್ಲಿ ಟೀಚರ್ ವೆಬ್ಸೈಟ್ ಅಲ್ಲಿ ಆ್ಯಂಡ್ ಆರ್ ಆ್ಯಪ್ ಅಲ್ಲಿ ನೀವು ಹೋಗಿ ನೋಡ್ಬೋದು. ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಸೊ ಅಲ್ಲಿ ನೀವು ಅಪ್ರೋಚ್ ಆಗಿ, ಸೊ ನಮ್ಮ ಪರ್ಟಿಕ್ಯುಲರ್ ನಿಮಗೆ ಇಂಡಿವಿಜುವಲ್ ಅಟೆನ್ಷನ್ ಅನ್ನು ಕೊಡ್ತಾರೆ. ಸೊ ಸ್ಪೆಸಿಫಿಕಲಿ ಹೇಳಬೇಕು ಅಂತ, ಸೊ ನೀವು ನೋಡಿ ಅದನ್ನ ಟ್ರೈ ಮಾಡಿ. ಸೊ ಪರ್ಟಿಕ್ಯುಲರ್ಲಿ ಟ್ರಯಲ್ ಕ್ಲಾಸಸ್ಗಳಿರ್ತವೆ, ಇಷ್ಟ ಆದರೆ ನೀವು ಅದನ್ನ ಕಂಟಿನ್ಯೂ ಮಾಡ್ಬೋದು ಅಲ್ಲೇ. ಸೊ ಯು ಹ್ಯಾವ್ ಟು ಪೇ ಅ ಮಿನಿಮಮ್ ಅಮೌಂಟ್ ಆಫ್ ಫೀ. ಸೊ ಮೇಕ್ ಶ್ಯೂರ್ ದ್ಯಾಟ್, ಸೊ ದರ್ ಇಸ್ ನೋ ವಂಡರ್ಫುಲ್ ಎಕ್ಸ್ಪ್ಲನೇಷನ್. ಸೊ ಐ ಜಸ್ಟ್ ಟೋಲ್ಡ್ ಯು ವಾಟ್ ಐ ನೋ ಆ್ಯಂಡ್ ವಾಟ್ ಐ ಗಾಟ್. That's all. So and this is my particular duty to tell you people what is there. So thank you for being with me over here till this time. So I think this is the time to finish off, because most common ಆಗಿರುವಂತ ಕ್ವಶನ್ಸ್ ಗಳು, ಮ್ಯಾಕ್ಸಿಮಮ್ ರಿಪೀಟೆಡ್ ಕ್ವಶನ್ಸ್ ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಅಂಡ್ ನ್ಯೂ ಸಿಲೆಬಸ್ ಇರೋದ್ರಿಂದ ಏನೇನ್ ಚೇಂಜಸ್ ಗಳು ಆಗಬಹುದು, ಸೊ ಅಕಾರ್ಡಿಂಗ್ ಟು ದ ಪರ್ಟಿಕ್ಯುಲರ್ ರೂಮರ್ಸ್ ಅಂಡ್ ದ ಪೇಪರ್ಸ್ ಫ್ರಮ್ ದ ಪರ್ಟಿಕ್ಯುಲರ್ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಪೇಪರ್ನ ನೋಡಿದಾಗ,
ಸೊ ಇವನ್ನೆಲ್ಲ ಇಟ್ಕೊಂಡು ನಿಮಗೆ ಒಂದು ಪಿಕ್ಚರನ್ನು ಕೊಟ್ಟಿದ್ದಾನೆ, ದಟ್ಸ್ ಆಲ್. ಸೊ ಎಲ್ಲ ನಾವು ಹೇಳಿದ್ದೇ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಬಿಕಾಸ್ ದರ್ ಆಸ್ ಪರ್ಟಿಕ್ಯುಲರ್ಲಿ ಪೇಪರ್ ತೆಗೆಯೋರೇ ಬೇರೆ ಇರ್ತಾರೆ. ಸೊ ಹಾಗಾಗಿ ಮ್ಯಾಕ್ಸಿಮಮ್ ರಿಪೀಟೆಡ್ ಕ್ವಶನ್ಸ್ಗಳನ್ನು ಓದ್ಕೊಂಡ್ರೆ, ಸೊ ಮೇಕ್ ಶ್ಯೂರ್ ಯು will have the thing. Okay, and at the same time, so that is ವಿದ್ಯಾಮೃತ ಅಂತ ಹೇಳಿ ಒಂದು ಪರ್ಟಿಕ್ಯುಲರ್ ಕೋರ್ಸ್ ಅನ್ನ ನಾವು ಲಾಂಚ್ ಮಾಡಿದ್ದೇವೆ. So it's basically of KCET classes. So make sure that you join for that. So you'll be having a great knowledge with a very minimum amount of fee there. So that's all from my side. So thanks for joining to this particular session. I hope you got everything what I know, and all the best for your examinations. Make sure that you read well. And last ಗೆ ಒಂದೇ ಒಂದು ಕಿವಿ ಮಾತು ಹೇಳ್ತೇನೆ, ಸೊ ಡೋಂಟ್ ಇಗ್ನೋರ್ ಇಟ್. ಸೊ ವಿ ಟೆಲ್ ಆಲ್ ದ ಸ್ಟೂಡೆಂಟ್ಸ್, ಸೊ ನಮ್ಮಲ್ಲಿ ಇರುವಂಥ ಒಂದು 1000 ಸ್ಟೂಡೆಂಟ್ಸ್ ಇದ್ದಾರೆ, ಆ 1000 ಸ್ಟೂಡೆಂಟ್ಸಿಗೂ ನಾವು ಹೇಳೋದು ಇದೇ ಮಾತನ್ನ. ಸೊ ದ್ಯಾಟ್ ಇಫ್ ಯು ಬಯಾಲಜಿಯಲ್ಲಿ ನೀವು ಒಂದು ಚಾಪ್ಟರ್ನ ಓದ್ತೀರಾ ಅಂತ ಅಂದ್ರೆ ಕಂಪ್ಲೀಟ್ ಆಗಿ ಚಾಪ್ಟರ್ನ ಓದ್ಬೇಕಂತ ಹೇಳಿ. ಸೊ ಇಫ್ ಯು ವಾಂಟ್ ಟು ಸ್ಕೋರ್ ಔಟ್ ಆಫ್ ಔಟ್ ಮಾರ್ಕ್ಸ್ ಅನ್ನ, ಒಂದು ಚಾಪ್ಟರ್ ಓದ್ತಾ ಇದ್ದೀರಪ್ಪ, ಸೊ ಇಫ್ ಯು ಹವ್ ಪಿಕ್ಡ್ ಔಟ್ 13 ಚಾಪ್ಟರ್ಸ್ ಅಲ್ಲಿ ಯು ಹವ್ ಪಿಕ್ಡ್ 10 ಚಾಪ್ಟರ್ಸ್, ಸೊ ರೀಡ್ ಇಟ್ ಫುಲ್ಲಿ ಲೈನ್ ಬೈ ಲೈನ್. ಸೊ ದೆನ್ ಯು ಕ್ಯಾನ್ ಡೆಫಿನೆಟ್ಲಿ ಸ್ಕೋರ್ 70 ಔಟ್ ಆಫ್ 70 ಮಾರ್ಕ್ಸ್. ಸೊ ಬಯಾಲಜಿಯಲ್ಲಿ ಕೂಡ 70 ಔಟ್ ಆಫ್ 70 ತೆಗೆಯೋದು ಕಷ್ಟ ಅಲ್ಲ. ಸೊ ಇಫ್ ಯು ಆರ್ ನಾನು ಗುಡ್ ಅಂತ ಹೇಳೋದಿಲ್ಲ, ಇಫ್ ಯು ಆರ್ ನೀಟ್ ಎಟ್ ಯುವರ್ ಡಯಾಗ್ರಾಮ್ಸ್ 100% ಆಗಿ ಮಾರ್ಕ್ಸ್ ಸಿಗುತ್ತದೆ. ಓಕೆ, ಸೊ ಡೋಂಟ್ ಹೆಸಿಟೇಟ್ ವೈಲ್ ರೈಟಿಂಗ್ ದ ಎಕ್ಸಾಮಿನೇಷನ್. ಡೋಂಟ್ ಗೆಟ್ ನರ್ವಸ್, ಟು ಥಿಂಕ್ ಆ್ಯಂಡ್ ರೈಟ್ ದ ಎಕ್ಸಾಮಿನೇಷನ್. ಆ್ಯಂಡ್ MCQ ಇರೋದ್ರಿಂದ, ಸೊ ಮೇಕ್ ಶ್ಯೂರ್ ದಟ್ ಯು ರೀಡ್ ಆಲ್ ದ ಚಾಪ್ಟರ್ಸ್ ಕಂಪ್ಲೀಟ್ಲಿ ಫಾರ್ 70. ಸೊ that's all for today, and at last I'm going to finish off this thing with all the best. Have a good future and do well in your exams. Thank you and have a great evening. Bye bye. Jai Karnataka Mate.